ಎಲ್ರಿಗೂ ನಮಸ್ಕಾರ. ಸೊ ನೀವು ಈ ವಿಡಿಯೋನ ನೋಡಿದ್ದೀರಿ ಅಂದ್ಕೊಳ್ತಾ ಇದ್ದೀನಿ. ಸೊ ಇದು ನೋಡಿದ ಕೂಡಲೇ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ಸೊ ನಾವು ಯಾವ ಡಿಸಾಸ್ಟರ್ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಅಂತ. ಸೊ ಟುಡೇ ವಿ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಥರ್ಡ್ ಡಿಸಾಸ್ಟರ್ ಆಫ್ 2020. ಓಕೆ, ಅಂದರೆ ನಾವು 2020ರಲ್ಲಿ ಇನ್ನೂ 6 ಮಂತ್ಸ್ ಕೂಡ ಕಂಪ್ಲೀಟ್ ಮಾಡಿಲ್ಲ. ಆಲ್ರೆಡಿ ವಿ ಹ್ಯಾವ್ ಬಿನ್ ಸೀಯಿಂಗ್ ದಿ bad phase of it, like it started with corona. So our battle in the still we have to come out. Then Amphan cyclone agide Bengal regionally, and the next disaster which is giving a dangerous alarm to us is the attack of locusts. So idu kuda north part of India dalli start agide already. So now ಇದ್ರ ಬಗ್ಗೆ ನಾವು ನ್ಯೂಸಲ್ಲಿ ಅಥವಾ ಟೆಲಿವಿಷನ್ ಮೀಡಿಯಾದಲ್ಲಿ ಅಥವಾ ನ್ಯೂಸ್ ಪೇಪರ್ಸಲ್ಲಿ ಆಲ್ರೆಡಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿರುತ್ತೆ. ಬಟ್ ನಾನಿವತ್ತು ಏನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಪರೀಕ್ಷಾ ದೃಷ್ಟಿಯಿಂದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಈ ಕಾಂಪೊನೆಂಟ್ ರಿಲೇಟೆಡ್ ಏನೆಲ್ಲ ನಮಗೆ ತಿಳಿದಿರಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಸೊ ಲೆಟ್ಸ್ ಬಿಗಿನ್ ಫ್ರೆಂಡ್ಸ್ ಟುಡೇ ದ ಡಿಸ್ಕಷನ್ ಆನ್ ದಿ ಲೋಕಸ್ಟ್. ಓಕೆ, ಸೊ along with that video I want you to see this picture also. So ee picture just 3 days ago, like 29th May ankoltini. So it came in one of the news blogs. So if you just look at it, it looks like a beautiful painting actually, but this is not a beautiful painting. So ee picture tagdirodu Jaipur alli. So it's Rajasthan, Jaipur alli. So ನೀವು ನೋಡ್ಬೋದು ಆ್ಯಕ್ಚುಲಿ ದಟ್ ಬಿಲ್ಡಿಂಗ್ ಈಸ್ ರೇರ್ಲಿ ಸೀನ್. ಸೊ ಅದಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾನೆ ಇಲ್ಲ. ಸೊ ಯು ಕ್ಯಾನ್ ಸಿ ಆಲ್ ದಿ ಇನ್ಸೆಕ್ಟ್ಸ್ ವಿಚ್ ಹ್ಯಾವ್ ಕವರ್ಡ್ ದಿಸ್ ಪರ್ಟಿಕ್ಯುಲರ್ ಬಿಲ್ಡಿಂಗ್. ಅಂದರೆ ಯು ಕ್ಯಾನ್ ಜಸ್ಟ್ ಸಿ ದಿ ನಂಬರ್ ಆಫ್ ಇನ್ಸೆಕ್ಟ್ಸ್ ವಿಚ್ ಆರ್ ದೇರ್ ಇನ್ ದಿ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಈ ನಂಬರ್, ದೀಸ್ ಮೆನಿ ನಂಬರ್ ಆಫ್ ಇನ್ಸೆಕ್ಟ್ಸ್ ಆರ್ ಗೋಯಿಂಗ್ ಟು ಕಾಸ್ ಲಾಟ್ ಆಫ್ ಡ್ಯಾಮೇಜ್ ಟು ಅವರ್ ಕಂಟ್ರಿ. ಓಕೆ, ಸೊ ಅದ್ರ ಬಗ್ಗೆ ನಾನಿವತ್ತು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೀನಿ. ಓಕೆ, ಸೊ ಲೆಟ್ಸ್ ಬಿಗಿನ್ ದಿ ಡಿಸ್ಕಷನ್ ಆನ್ ದಿ ಟುಡೇಸ್ ಟಾಪಿಕ್ ವಿಚ್ ಇಸ್ ಕಾಲ್ಡ್ ಆಸ್ ಲೋಕಸ್ಟ್ ಅಥವಾ ಮಿಡತೆ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಯೂಶಲಿ ಈ ಮಿಡತೆ ಅಥವಾ ಲೋಕಸ್ಟ್ ಅನ್ನೋದನ್ನು ನಾವು ನೋಡಿರ್ತೀವಿ. ಸೊ ಹಳ್ಳಿಗಳಲ್ಲಿ ಹೊಲ ಅಥವಾ ಗದ್ದೆ ಕಡೆ ಹೋದಾಗ ವಿ ವಿಲ್ ಹ್ಯಾವ್ ಸೀನ್ ದೀಸ್ ಕೈಂಡ್ ಆಫ್ ಇನ್ಸೆಕ್ಟ್ಸ್. ಬಟ್ ಸೊ ನಾವು ನೋಡಿರೋ ಸಂಖ್ಯೆಗೂ ಈಗ ನಮ್ಮಲ್ಲಿ ಅಟ್ಯಾಕ್ ಆಗ್ತಾ ಇರ್ತಕ್ಕಂಥ ಸಂಖ್ಯೆಗೂ ಭಾಳ ವ್ಯತ್ಯಾಸ ಇದೆ. ನಾವು ಹಾರ್ಡ್ಲಿ ಒಂದು 10 to 15 ಲೋಕಸ್ಟ್ ನೋಡಿರ್ಬೋದು ಒಂದು ಪ್ಲೇಸಲ್ಲಿ. ಸೊ ಈ ಥರ ಕಡಿಮೆ ಸಂಖ್ಯೆಯಲ್ಲಿದ್ದಾಗ ಅದು ಹೆಚ್ಚಾಗಿ ಹಾರ್ಮ್ ಮಾಡೋದಿಲ್ಲ, ಬೆಳೆಗೆ ಆಗಲಿ ಅಥವಾ ಏನಕ್ಕೆ ಆಗಲಿ ಅದು ಹೆಚ್ಚು ಹಾನಿ ಉಂಟು ಮಾಡೋದಿಲ್ಲ. ಬಟ್ ಇವಾಗ ನಾವು ನೋಡ್ತಾ ಇರೋ ಡಿಸಾಸ್ಟರ್, ಇವಾಗ ನೋಡ್ತಾ ಇರೋ ನಾವು ಮಹಾಮಾರಿ ಏನಂದರೆ ಇಟ್ ಈಸ್ ಇನ್ ದಿ ಹ್ಯೂಜ್ ನಂಬರ್ಸ್. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದು ಬೆಳೆಗಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ದಿ ಪ್ರಾಬ್ಲಮ್ಯಾಟಿಕ್ ಫಾರ್ ಕ್ರಾಪ್ ಗ್ರೋವರ್ಸ್, ಅಂದರೆ ದಿ ಫಾರ್ಮರ್ಸ್ ಅಥವಾ ಬೆಳೆ ಬೆಳೆಯೋರಿಗೆ ತುಂಬ ನಷ್ಟ ಆಗುತ್ತೆ. ಅದರಿಂದ ಇಟ್ ಹ್ಯಾಸ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ಸ್. ಆಹಾರ ಧಾನ್ಯಗಳ ಸಂಖ್ಯೆ ಕಡಿಮೆ ಆದಾಗ ಅಥವಾ ಅಮೌಂಟ್ ಆಫ್ ಫುಡ್ ಗ್ರೇನ್ಸ್ ಕಡಿಮೆ ಆದಾಗ ಇಟ್ ಹ್ಯಾಸ್ ಇಟ್ಸ್ ಓನ್ ಎಫೆಕ್ಟ್ ಆನ್ ಎಕಾನಮಿ. ಅರ್ಥವ್ಯವಸ್ಥೆಯ ಮೇಲೆ ಇದು ಮತ್ತೆ ಇಂಪ್ಯಾಕ್ಟ್ ಆಗೋ ಎಲ್ಲ ಸಾಧ್ಯತೆಗಳು ಇದೆ. ಓಕೆ, ನಾವು ಸೊ ಈ ಟಾಪಿಕಲ್ಲಿ ನಾನು ಏನೇನು ಡಿಸ್ಕಸ್ ಮಾಡ್ತೀನಿ ಅಥವಾ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮಗೆ ಏನೆಲ್ಲ ತಿಳಿದಿರಬೇಕು. ಸೊ ಫಸ್ಟ್ ವಿ ಶುಡ್ ನೋ ವಾಟ್ ಯು ಮೀನ್ ಬೈ ಲೋಕಸ್ಟ್. ಮಿಡತೆ ಎಂದರೇನು ಅಂತ ಗೊತ್ತಿರಬೇಕು. ಅದಾದಮೇಲೆ ಇದು ಯಾವ ಸ್ಪೀಶೀಸ್ಗೆ ಸೇರಿದೆ. ಓಕೆ, ಸೊ ವಿಚ್ ಸ್ಪೀಶೀಸ್ ಡಸ್ ಇಟ್ ಬಿಲಾಂಗ್ ಟು. ಅದಾದಮೇಲೆ ವಾಟ್ ಯು ಕಾಲ್ ದಿ ಸ್ಟಡಿ ಆಫ್ ಇನ್ಸೆಕ್ಟ್ಸ್. ಸೊ ಯೂಶಲಿ ಏನಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವೆಶನ್ಸ್ ನಮಗೆ ಎಕ್ಸಾಮಲ್ಲಿ ರೈಸ್ ಆಗೋದ್ರಿಂದ ಸೊ ವಾಟ್ ಆರ್ ದಿ ಪಾಸಿಬಲ್ ಏರಿಯಾಸ್ ಫ್ರಮ್ ವಿಚ್ ದಿ ಕ್ವೆಶನ್ಸ್ ಕುಡ್ ಅರೈಸ್ ಅನ್ನೋದನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಈ ಪ್ರೆಸೆಂಟೇಷನ್ನ ರೆಡಿ ಮಾಡಿದ್ದೀನಿ. ಓಕೆ, ಸೊ ಕೀಟಗಳ ಅಧ್ಯಯನವನ್ನು ನಾವು ಏನೆಂದು ಕರೆಯುತ್ತೇವೆ. ಅದಾದಮೇಲೆ ಒರಿಜಿನ್ ಆಫ್ ಲೋಕಸ್ಟ್ಸ್. ಸೊ ಈ ಮಿಡತೆಗಳ ಮೂಲ ಯಾವುದು. ಅದಾದಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೋಕಸ್ಟ್ಸ್, ಈ ಮಿಡತೆಗಳ ಗುಣಲಕ್ಷಣಗಳು ಏನು. ಅದಾದಮೇಲೆ ಜರ್ಮಿನೇಷನ್ ಅಥವಾ ಸಂತಾನೋತ್ಪತ್ತಿ ಕ್ರಿಯೆ ಹೇಗೆ ನಡೆಯುತ್ತೆ, ಅದರ ಲೈಫ್ ಸೈಕಲ್ ಅಥವಾ ಜೀವನ ಚಕ್ರ ಹೇಗಿರುತ್ತೆ ಅನ್ನೋದನ್ನು ಚರ್ಚೆ ಮಾಡ್ತೀವಿ. ಅದಾದಮೇಲೆ ದಿ ಟೈಮ್ ಆಫ್ ಜರ್ಮಿನೇಷನ್. ಓಕೆ, ಸೊ ಸಂತಾನೋತ್ಪತ್ತಿ ಸಮಯ, ಯಾವಾಗ ಅವು ಹೆಚ್ಚು ಸಂಖ್ಯೆಯಲ್ಲಿ ಜರ್ಮಿನೇಷನ್ ಆಗುತ್ತೆ. ಅಟ್ ಪ್ರೆಸೆಂಟ್ ಸಿನಾರಿಯೋ ಏನು, ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಈ ಲೋಕಸ್ಟ್ ಅಥವಾ ಮಿಡತೆ ಅನ್ನೋದು ಅಟ್ ಪ್ರೆಸೆಂಟ್ ಕಂಡು ಬರ್ತಾ ಇದೆ. ಅದಾದಮೇಲೆ ಹೌ ಡಿಡ್ ದೇ ಅರೈವ್ ಇನ್ ಇಂಡಿಯಾ, ಅವು
ಭಾರತಕ್ಕೆ ಹೇಗೆ ಬಂದವು. ಸೊ ಇಲ್ಲಿ ಆ್ಯಕ್ಚುಲಿ ನಾವು ಜಿಯೋಗ್ರಫಿ ಕಾನ್ಸೆಪ್ಟ್ಸ್ನ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಸೊ ದೇರ್ ಈಸ್ ದಿ ಪ್ಲೇಸ್ ವೆರ್ ಇನ್ you need to know the concepts of geography to understand how they will have entered into India. ಅದಾದಮೇಲೆ ವಾಟ್ ಆರ್ ದಿ ಪಾಸಿಬಲ್ ಸೊಲ್ಯೂಷನ್ಸ್. ಸೊ ಇದುವರೆಗೂ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಏನೇನು ನಮ್ಮ ಹತ್ರ ಪರಿಹಾರಗಳಿದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಸೊ ಈ ಟಾಪಿಕ್ ನಿಮಗೆ PSI essay ಕೂಡ ಹೆಲ್ಪ್ ಆಗ್ಬೋದು. ಏನೋ ಯೂಶಲಿ essay ಟಾಪಿಕ್ಸ್ ನೀವು ರೀಸೆಂಟ್ ಪ್ರೀವಿಯಸ್ ಕ್ವೆಶನ್ ಪೇಪರ್ ನೋಡಿದಾಗ ಎಲ್ಲ ಟಾಪಿಕ್ಸು ಆಲ್ಮೋಸ್ಟ್ ಇಂಟರ್ ರಿಲೇಟೆಡ್ ಟು ಕರೆಂಟ್ ಅಫೇರ್ಸೇ ಇದೆ. ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸ್ ಸ್ಲೋ ಡೌನ್ ಬಗ್ಗೆ ಕೇಳಿದ್ದಾರೆ. ಅದಾದಮೇಲೆ ದಿ ಗವರ್ನೆನ್ಸ್ ರೋಲ್ ಆಫ್ ಮೀಡಿಯಾ ಇನ್ ಗವರ್ನೆನ್ಸ್ ಕೇಳಿದ್ದಾರೆ. ಈ ಥರ ಪ್ರತಿಯೊಂದು ಟಾಪಿಕ್ ಕೂಡ ಸ್ವಲ್ಪ ಕರೆಂಟ್ ಅಫೇರ್ಸ್ ರಿಲೇಟೆಡೇ ಇರುತ್ತೆ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಚ್ disasters also could be one of your police sub inspector essay writings, even in any other public service commissions. ಸೊ ಇದ್ರ ಮೇಲೆ ಪ್ರಶ್ನೆಗಳು ಬರೋ ಚಾನ್ಸಸ್ ತುಂಬ ಇದೆ. ಸೊ ಅದನ್ನು ಆ ದೃಷ್ಟಿಯಿಂದ ನಾನು what all the possible components which I could cover, so I'll be discussing with you today. Okay, so let's begin the first component. Okay, so what is locust endare enu? So this is actually a large grasshopper. Okay, ಇದೊಂದು ಲಾರ್ಜ್ ಗ್ರಾಸ್ ಹಾಪರ್ ಅಂದರೆ ದೊಡ್ಡ ಗಾತ್ರದ ಮಿಡತೆ. ಸೊ ನಾವು ಆಲ್ರೆಡಿ ಇದನ್ನು ನೋಡಿರ್ತೀವಿ. ಇಟ್ ಈಸ್ ಸೀನ್ ಇನ್ ಟ್ರಾಪಿಕಲ್ ರೀಜನ್ಸ್ ಓನ್ಲಿ, ಅಂದರೆ ಇದು ಉಷ್ಣವಲಯದ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಉಷ್ಣವಲಯ ಅಂದರೆ ವೇರ್ ದಿ ಟೆಂಪ್ರೇಚರ್ ಈಸ್ ಲಿಟಲ್ ಮೋ. ನೆಕ್ಸ್ಟ್, ಟಿಲ್ ನೌ ವಿ ಹ್ಯಾವ್ ಸೀನ್ ಅರೌಂಡ್ 10,000 ಸ್ಪೀಶೀಸ್ ಆಫ್ ಗ್ರಾಸ್ ಹಾಪರ್, ಅಂದರೆ 10,000ದಷ್ಟು ಜಾತಿಯ ಮಿಡತೆಗಳು ಇದುವರೆಗೂ ಇದೆ. ಅಂದರೆ ಯೂನಿವರ್ಸಲ್ಲಿ ದರ್ ಆರ್ ಅರೌಂಡ್ 10,000 ಡಿಫ್ರೆಂಟ್ ಕೈಂಡ್ಸ್ ಆಫ್ ಗ್ರಾಸ್ ಹಾಪರ್ಸ್, ಆ್ಯಂಡ್ ಅದರಲ್ಲಿ ಲೋಕಸ್ಟ್ ಈಸ್ ಒನ್ ಅಮಾಂಗ್ ದೆಮ್. ಅವುಗಳಲ್ಲಿ ಈ ಮಿಡತೆ ಕೂಡ ಒನ್ ಆಫ್ ದಿ ಟೈಪ್ಸ್ ಆಫ್ ದಿ ಗ್ರಾಸ್ ಹಾಪರ್. ಅದಾದಮೇಲೆ ಲೋಕಸ್ಟಲ್ಲಿ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಓಕೆ, ಲೋಕಸ್ಟ್ ಈಸ್ ಅಗೇನ್ ಹ್ಯಾಸ್ ಡಿಫ್ರೆಂಟ್ ಟೈಪ್ಸ್. ಲೈಕ್ ವಿ ಕ್ಯಾನ್ ಸಿ ಹಿಯರ್ ಡೆಸರ್ಟ್ ಲೋಕಸ್ಟ್ ಅಂತ ಇದೆ, ರೆಡ್ ಲೋಕಸ್ಟ್ ಅಂತ ಇದೆ, ಮೈಗ್ರೇಟರಿ ಲೋಕಸ್ಟ್ ಅಂತ ಇದೆ. ಸೊ ಈ ಥರ ಸುಮಾರಷ್ಟು ಲೋಕಸ್ಟ್ ಕ್ಯಾಟಗರೀಸ್ ಇದ್ದಾವೆ. ಬಟ್ ನಮ್ಗೆ ಇವಾಗ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥ ಲೋಕಸ್ಟ್ ಯಾವುದು ಅಂದರೆ ಅದು ಡೆಸರ್ಟ್ ಲೋಕಸ್ಟ್. ಅದನ್ನು ನಾವು ಮರುಭೂಮಿ ಮಿಡತೆ ಅಂತ ಕರಿತೀವಿ. ಇದು ನಮಗೆ ಈಗ ಹೆಚ್ಚಾಗಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಆದ್ದರಿಂದ ನಾವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ನಾವು ತಿಳ್ಕೊಬೇಕು. ಓಕೆ, ಸೊ ಜಸ್ಟ್ ರಿಮೆಂಬರ್ ವಿಚ್ ಕೈಂಡ್ ಆಫ್ locust is creating problem in India and even in other parts of the country ಅಥವಾ ವರ್ಲ್ಡ್ ಅಂದರೆ you should remember it is desert locust ಅಥವಾ ಮರುಭೂಮಿ ಮಿಡತೆ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ ದಿಸ್ ಕುಡ್ ಬಿ ಒನ್ ಆಫ್ ಯುವರ್ ಕ್ವೆಶನ್ಸ್. ಸೊ ಅದಾದಮೇಲೆ ವಾಟ್ ಈಸ್ ದಿ ಸೈಂಟಿಫಿಕ್ ನೇಮ್? ಸೊ ಈ ಮಿಡತೆಯ ವೈಜ್ಞಾನಿಕ ಹೆಸರು ಏನು? ಸೊ ದ ನೇಮ್ ಆಫ್ ಸೈಂಟಿಫಿಕ್ ನೇಮ್ ಆಫ್ ದಿಸ್ ಲೋಕಸ್ಟ್ ಇಸ್ ಸಿಸ್ಟೋಸೆರ್ಕಾ ಗ್ರೆಗೇರಿಯಾ. ಓಕೆ, ಇದು ಯಾವ ಕುಟುಂಬಕ್ಕೆ ಸೇರಿದೆ ಅಥವಾ ಯಾವ ಫ್ಯಾಮಿಲಿಗೆ ಸೇರಿದೆ ಅಂದರೆ ಇಟ್ ಈಸ್ ಅಕ್ರಿಡಿಡೆ ಅನ್ನೋ ಕುಟುಂಬಕ್ಕೆ ಸೇರಿದೆ. ಓಕೆ, ಸೊ ನಿಮಗೆ ಸ್ಪೀಶೀಸ್ ಗೊತ್ತಿರಲಿ, ಅದಾದಮೇಲೆ ಅದರ ಫ್ಯಾಮಿಲಿ ಕೂಡ ಗೊತ್ತಿರಲಿ. ಸೊ ಇದಾದಮೇಲೆ ದಿ ನೆಕ್ಸ್ಟ್ ಕಾಂಪೊನೆಂಟ್ ಈಸ್ ವಾಟ್ ಯು ಕಾಲ್ ದಿ ಸ್ಟಡಿ ಆಫ್ ಇನ್ಸೆಕ್ಟ್ಸ್. ಕೀಟಗಳ ಅಧ್ಯಯನವನ್ನು ನಾವು ಏನೆಂದು ಕರೆಯುತ್ತೇವೆ? ಕೀಟಗಳನ್ನ ಅಧ್ಯಯನ ಮಾಡೋದನ್ನು ನಾವು ಎಂಟಮಾಲಜಿ ಅಂತ ಕರಿತೀವಿ. ನಾವು ಎಂಟಮಾಲಜಿ ಅನ್ನೋದು ಏನ್ಷಿಯಂಟ್ ಗ್ರೀಕ್ ವರ್ಡ್, ಅಂದರೆ ಪುರಾತನ ಗ್ರೀಕ್ ಪದ. ಅದರಲ್ಲಿ ಎಂಟಮಾನ್ ಅಂದರೆ ಇನ್ಸೆಕ್ಟ್. ಓಕೆ, ಎಂಟಮಾನ್ ಅಂದರೆ ಕೀಟ, ಲಾಜಿ ಅಂದರೆ ಟು ಸ್ಟಡಿ ಅಂತ. ಸೊ ದಟ್ ವಿ ಆಲ್ ನೋ. ಓಕೆ, ಸೊ ಸ್ಟಡಿ ಆಫ್ ಇನ್ಸೆಕ್ಟ್ಸ್ ಈಸ್ ಕಾಲ್ಡ್ ಆಸ್ ಎಂಟಮಾಲಜಿ. ಓಕೆ, ಸೊ ನೆಕ್ಸ್ಟ್ ಕಾಂಪೊನೆಂಟ್ ಈಸ್ ಒರಿಜಿನ್. ಸೊ ಈ ಇನ್ಸೆಕ್ಟ್ಸ್ನ ಮೂಲ ಯಾವುದು ಅಂದರೆ ಅದು ಎಲ್ಲೆಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ಯೂಶಲಿ ಇಟ್ ಕಮ್ಸ್ ಇನ್ ನಾರ್ತ್ ಆಫ್ರಿಕಾ. ಓಕೆ, ಇಟ್ ಕಮ್ಸ್ ಇನ್ ನಾರ್ತ್ ಆಫ್ರಿಕಾ, ಉತ್ತರ ಆಫ್ರಿಕಾದ ಕೆಲವು ಪ್ರದೇಶಗಳಲ್ಲಿ, ಮಿಡ್ಲ್ ಈಸ್ಟಲ್ಲಿ ಕಂಡುಬರುತ್ತೆ. ಅದಾದಮೇಲೆ ಇಂಡಿಯನ್ ಸಬ್ ಕಾಂಟಿನೆಂಟ್, ಭಾರತೀಯ ಉಪಖಂಡಗಳಲ್ಲಿ ಕೂಡ ಇದು ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ಕಾಂಪೊನೆಂಟ್ ಈಸ್ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್. ಈ ಲೋಕಸ್ಟ್ ಅಥವಾ ಮಿಡತೆಯ ಗುಣಲಕ್ಷಣಗಳು ಏನು? ಸೊ ಇಟ್ ಹ್ಯಾಸ್ ಅ ಟಿಪಿಕಲ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಓಕೆ, ಸೊ ಇದರಿಂದನೇ ಆ್ಯಕ್ಚುಲಿ ಪ್ರಾಬ್ಲಮ್ ಆಗ್ತಾ ಇರೋದು. ಆ ಟಿಪಿಕಲ್ ಕ್ಯಾರೆಕ್ಟರ್ ಏನಂದರೆ ಸೇಮ್ ಲೋಕಸ್ಟ್ ಏನಿದೆಯಲ್ವಾ, ಯಾವ ಮಿಡತೆನ ನಾವು ಕನ್ಸಿಡರ್ ಮಾಡಿದ್ದೀವಿ ಅಥವಾ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಇದು
ಟೂ ಫೇಸಸ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಅಂದರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಮೂವೀಸಲ್ಲೆಲ್ಲ ನೋಡಿರ್ತೀವಲ್ಲ ಸ್ಪ್ಲಿಟ್ ಪರ್ಸನಾಲಿಟಿ, ಅಂದರೆ ಒಂದೇ ವ್ಯಕ್ತಿ ಎರಡು ಥರ ಬಿಹೇವ್ ಮಾಡ್ತಾ ಇರ್ತಾರೆ. ಸೇಮ್ ಲೈಕ್ ದಟ್ ಈವನ್ ದಿಸ್ ಲೋಕಸ್ಟ್ ಹ್ಯಾಸ್ ಸ್ಪ್ಲಿಟ್ ಪರ್ಸನಾಲಿಟಿ, ಅದು ಎರಡು ವಿವಿಧ ರೀತಿಯಲ್ಲಿ ಬಿಹೇವ್ ಮಾಡುತ್ತೆ. ಓಕೆ, ನಾವು ಲೆಟ್ಸ್ ಸಿ ವಾಟ್ ಆರ್ ದಿ ಟೂ ಕಾಂಪೊನೆಂಟ್ಸ್ ಅಥವಾ ಟೂ ಫೇಸಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಲೋಕಸ್ಟ್. ಸೊ ಫಸ್ಟ್ ಫೇಸ್ನ ನಾವು ಸಾಲಿಟೇರಿಯಸ್ ಫೇಸ್ ಅಂತ ಕರಿತೀವಿ. ಓಕೆ, ಸೆಕೆಂಡ್ ಫೇಸ್ನ ನಾವು ಗ್ರೆಗೇರಿಯಸ್ ಫೇಸ್ ಅಥವಾ ಗ್ರೆಗೇರಿಯಸ್ ಅಂತ ಕರಿತೀವಿ. ಸೊ ನಾವು ವಿ ನೀಡ್ ಟು ನೋ ವಾಟ್ ಈಸ್ ದ ಡಿಫರೆನ್ಸ್. ಸಾಲಿಟೇರಿಯಸ್ ಫೇಸ್ ಅಂದ್ರೆ ಏನು, ಗ್ರೆಗೇರಿಯಸ್ ಫೇಸ್ ಅಂದ್ರೆ ಏನು, ಇವೆರಡರಲ್ಲಿ ಯಾವುದು ತುಂಬ ಡೇಂಜರ್. ಸೊ ಇವಾಗ ಎಲ್ಲ ಕಂಟ್ರೀಸ್ನು ಅಥವಾ ಎಲ್ಲೆಲ್ಲಿ ಅದು ಇನ್ವೇಡ್ ಆಗಿದೆ ಎಲ್ಲ ಕಂಟ್ರೀಸ್ಗೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥ ಫೇಸ್ ಯಾವುದು, ಇಸ್ ಇಟ್ ಸಾಲಿಟೇರಿಯಸ್ ಆರ್ ಗ್ರೆಗೇರಿಯಸ್ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕು. ನಾವು ಲೆಟ್ಸ್ ಫೈಂಡ್ ಔಟ್ ದ ಡಿಫ್ರೆನ್ಸಸ್. ನಾವು ಒನ್ ಸೈಡ್ ನಾನು ಸಾಲಿಟೇರಿಯಸ್ ತಗೊಂಡಿದ್ದೀನಿ, ಇನ್ನೊಂದು ಸೈಡು ನಾನು ಗ್ರೆಗೇರಿಯಸ್ ತಗೊಂಡಿದ್ದೀನಿ. You can see the picture. Solitarius locust usually it appears in pale green color, ಹಸಿರು ಬಣ್ಣದಾಗಿ ಇರುತ್ತೆ. ಅದಾದಮೇಲೆ ಗ್ರೆಗೇರಿಯಸ್ ಫೇಸ್ ಬಂದು ಇಟ್ ಈಸ್ ಕೈಂಡ್ ಆಫ್ ಅ ಬ್ರೌನಿಶ್ ಕಲರ್. ಓಕೆ, ಸೊ ಇದು ಬ್ರೌನಿಶ್ ಕಲರಲ್ಲಿ ಇರುತ್ತೆ. ಓಕೆ, ದಿಸ್ ಇಸ್ ದಿ ಫಸ್ಟ್ ಡಿಫ್ರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಕಲರ್. ಓಕೆ, ಅದಾದಮೇಲೆ ವಾಟ್ ಆರ್ ದಿ ಅದರ್ ಡಿಫ್ರೆನ್ಸಸ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ನೇಚರ್. ಓಕೆ, ಸೊ ಅದನ್ನು ನೋಡ್ತಾ ಬರೋಣ. ಸಿ ಸಾಲಿಟೇರಿಯಸ್ ಫೇಸ್ ಅದು ಯಾವಾಗ ಸಾಲಿಟೇರಿಯಸ್ ಫೇಸಲ್ಲಿ ಇರುತ್ತಂದರೆ ವೆನ್ ದೇ ಆರ್ ಲೋ ಇನ್ ನಂಬರ್ಸ್, ಅಂದರೆ ಅವು ಕಡಿಮೆ ಸಂಖ್ಯೆಯಲ್ಲಿದ್ದಾಗ ಅದು ಸಾಲಿಟೇರಿಯಸ್ ಫೇಸಲ್ಲಿ ಇರುತ್ತೆ. ಓಕೆ, ಅಂದರೆ ಅಷ್ಟೊಂದು ಜಾಸ್ತಿ ಸಂತಾನೋತ್ಪತ್ತಿ ಆಗಿರೋದಿಲ್ಲ, ಆಗ ಅದು ಸಾಲಿಟೇರಿಯಸ್ ಫೇಸಲ್ಲಿರುತ್ತೆ. ನೆಕ್ಸ್ಟ್ ಅದು ಯಾವಾಗ ಗ್ರೆಗೇರಿಯಸ್ ಫೇಸ್ಗೆ ಚೇಂಜ್ ಆಗುತ್ತಂದರೆ ವೆನ್ ದೇ ಆರ್ ಲಾರ್ಜ್ ಇನ್ ನಂಬರ್, ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾಗ ಅದು ಗ್ರೆಗೇರಿಯಸ್ ಫೇಸ್ಗೆ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ದಿ ನೆಕ್ಸ್ಟ್ ಡಿಫ್ರೆನ್ಸ್. ಅದಾದಮೇಲೆ ಸಾಲಿಟೇರಿಯಸ್ ಫೇಸ್ ಯಾವ ಸೀಸನಲ್ಲಿ ಇರುತ್ತೆ ಅಥವಾ ಯಾವ ಕ್ಲೈಮೆಟಿಕ್ ಕಂಡೀಷನ್ನಲ್ಲಿ ಇರುತ್ತೆ ಅಂದರೆ ಇಟ್ ಈಸ್ ಡ್ಯೂರಿಂಗ್ ದಿ ಟೈಮ್ಸ್ ಆಫ್ ಲೋ ನ್ಯೂಟ್ರಿಯೆಂಟ್ ಆಫ್ಟರ್ ಡ್ರಾಟ್, ಅಂದರೆ ಬರಗಾಲದ ನಂತರ ಕಡಿಮೆ ಪೋಷಕಾಂಶಗಳು ಇದ್ದಾಗ. ಅಂದರೆ ಅದಕ್ಕೆ ಸಂತಾನೋತ್ಪತ್ತಿ ಕ್ರಿಯೆಗೆ ಇಟ್ ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಫ್ ನ್ಯೂಟ್ರಿಯೆಂಟ್ಸ್, ಹೆಚ್ಚು ಪೋಷಕಾಂಶಗಳು ಇರೋದಿಲ್ಲ, ಮತ್ತು ಡ್ರಾಟ್ ಅಥವಾ ಬರಗಾಲದ ಸಮಯದಲ್ಲಿ ಅದು ಸಾಲಿಟೇರಿಯಸ್ ಫೇಸಲ್ಲಿರುತ್ತೆ. ಆ್ಯಂಡ್ ಗ್ರೆಗೇರಿಯಸ್ ಫೇಸ್ ಯಾವಾಗಿರುತ್ತಂದರೆ ಫಾಲೋಯಿಂಗ್ ಇನ್ಫ್ಲಕ್ಸ್ ಆಫ್ ರೈನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್, ಅಂದರೆ ಮಳೆ ಹೆಚ್ಚಾದಾಗ ಮತ್ತು ಪೋಷಕಾಂಶಗಳು ಹೆಚ್ಚಿರುವಾಗ. ಆಬ್ವಿಯಸ್ಲಿ ಮಳೆ ಹೆಚ್ಚಾದಾಗ ಏನಾಗುತ್ತೆ, ಯು ಕ್ಯಾನ್ ಇಮ್ಯಾಜಿನ್ ದಟ್ ಗ್ರೋತ್ ಆಫ್ ಪ್ಲಾಂಟ್ಸ್ ಆಲ್ಸೋ ವಿಲ್ ಬಿ ಮೋರ್. ಸೊ ಅದಕ್ಕೆ ಸಾಕಷ್ಟು ಆಹಾರ ಸಿಗುತ್ತೆ ಮಳೆಗಾಲದಲ್ಲಿ. ಸೊ ಅವಾಗೇನಾಗುತ್ತೆ, ಸೊ ಇಟ್ ಕ್ಯಾನ್ ಇನ್ವಾಲ್ವ್ ಇನ್ ದಿ ಜರ್ಮಿನೇಷನ್ ಪ್ರೋಸೆಸ್ ಆ್ಯಂಡ್ ಪ್ರೊಡ್ಯೂಸ್ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಇನ್ಸೆಕ್ಟ್ಸ್ ಲೈಕ್ ದಟ್. ಓಕೆ, ಸೊ ಅದನ್ನು ನಾವು ಗ್ರೆಗೇರಿಯಸ್ ಫೇಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್ ಏನು ಅಂದರೆ ದೇ ಆರ್ ಸ್ಲೋ ಮೂವಿಂಗ್, ಅಂದರೆ ಅವು ನಿಧಾನವಾಗಿ ಚಲಿಸುತ್ತವೆ. ಯಾವುದು ಸಾಲಿಟೇರಿಯಸ್ ಫೇಸ್. ಯಾಕೆಂದರೆ ಸಾಲಿಟೇರಿಯಸ್ ಫೇಸಲ್ಲಿ ವಿಂಗ್ಸ್ ಅಥವಾ ರೆಕ್ಕೆಗಳು ಇರೋದಿಲ್ಲ. ಅರ್ಥ ಆಯ್ತಲ್ವಾ? ಇಟ್ ಜಸ್ಟ್ ಹಾಪ್ಸ್, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಜಂಪ್ ಮಾಡುತ್ತೆ, ಯಾಕಂದರೆ ಅದಕ್ಕೆ ರೆಕ್ಕೆಗಳು ಇರೋದಿಲ್ಲ. ಹಾಗಿದ್ರೆ ಗ್ರೆಗೇರಿಯಸ್ ಫೇಸ್ ಆರ್ ಫಾಸ್ಟ್ ಮೂವಿಂಗ್, ಯಾಕಂದರೆ ಅವಕ್ಕೆ ರೆಕ್ಕೆಗಳಿರುತ್ತೆ. ದೇ ಕ್ಯಾನ್ ಈಸಿಲಿ ಫ್ಲೈ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ದೀಸ್ ಕ್ಯಾನ್ ನಾಟ್ ಫ್ಲೈ. ಯಾವುದು ಸಾಲಿಟೇರಿಯಸ್ ಹಾರೋದಕ್ಕೆ ಆಗೋದಿಲ್ಲ, ಬಿಕಾಸ್ ದೇ ವೋಂಟ್ ಬಿ ವಿಂಗ್ಸ್. ದೀಸ್ ಕ್ಯಾನ್ ಫ್ಲೈ ಬಿಕಾಸ್ ದೇ ವಿಲ್ ಹ್ಯಾವ್ wings. So this is the other difference. Now ಇನ್ನೊಂದು ಮೇಜರ್ ಡಿಫ್ರೆನ್ಸ್ ಏನು ಅಂದರೆ ಐ ಹ್ಯಾವ್ ನಾಟ್ ಮೆನ್ಷನ್ಡ್ ಹಿಯರ್. ಸೊ ದ ಸೈಜ್ ಆಫ್ ದಿ ಬ್ರೈನ್ ವಿಲ್ ಬಿ ಸ್ಮಾಲರ್ ಇನ್ ಸಾಲಿಟೇರಿಯಸ್ ಫೇಸ್. ಸಾಲಿಟೇರಿಯಸ್ ಫೇಸಲ್ಲಿ ಮೆದುಳಿನ ಗಾತ್ರ ಕಡಿಮೆ ಇರುತ್ತೆ, ಬಟ್ ಅದು ಗ್ರೆಗೇರಿಯಸ್ ಫೇಸ್ಗೆ ಕನ್ವರ್ಟ್ ಆದಾಗ ಮೆದುಳಿನ ಗಾತ್ರ ಜಾಸ್ತಿ ಆಗುತ್ತೆ. ಅದು ಕೂಡ ವ್ಯತ್ಯಾಸ ಒಂದು ನೆನಪಿರಲಿ ಸ್ನೇಹಿತರೆ. ನೆಕ್ಸ್ಟ್, ಸೊ ದೀಸ್ ಆರ್ ದಿ ಕಾಮನ್ ಡಿಫ್ರೆನ್ಸಸ್. ಅದಾದಮೇಲೆ ವಾಟ್ ಆರ್ ದಿ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೆಗೇರಿಯಸ್ ಲೋಕಸ್ಟ್. ಗ್ರೆಗೇರಿಯಸ್ ಮಿಡತೆಯ ಕೆಲವೊಂದು ವಿಶೇಷ ಗುಣಲಕ್ಷಣಗಳು ಯಾವುವು ಅಂತ ನಾವೀಗ ಚರ್ಚೆ ಮಾಡೋಣ. ಅದು ಯಾವ್ದು ಅಂದರೆ, ಓಕೆ, ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಇಸ್ ದೇ ಆರ್ ಮೋಸ್ಟ್ ಡೇಂಜರಸ್ ಮೈಗ್ರೇಟರಿ ಪೆಸ್. ಅವು ಅತ್ಯಂತ ಅಪಾಯಕಾರಿ ವಲಸೆ ಕೀಟಗಳು. ವಲಸೆ ಕೀಟ, ನಾವು ವಲಸೆ ಪಕ್ಷಿ ಅನ್ನೋದನ್ನ ಕೇಳಿದ್ದೀವಿ ಇದುವರೆಗೂ, ಬಟ್ ದಿಸ್ ಇಸ್ ಸಮಥಿಂಗ್ ನ್ಯೂ. ಇದನ್ನು ನಾವು ವಲಸೆ ಕೀಟ ಅಂತ ಕರಿತೀವಿ. ವಲಸೆ ಅಂದ್ರೆ ಏನು, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೈಗ್ರೇಟ್ ಆಗ್ತಕ್ಕಂಥ ಸ್ಪೀಶೀಸ್ನ ನಾವು ಮೈಗ್ರೇಟರಿ ಅಥವಾ ವಲಸೆ ಥಿಂಗ್ಸ್ ಅಂತ ಕರಿತೀವಿ, ಅಥವಾ ಸ್ಪೀಶೀಸ್ ಅಂತ ಕರಿತೀವಿ.
ಈ ಲೋಕಸ್ಟ್ ಅನ್ನೋದೇನಿದೆಯಲ್ವಾ ಮಿಡತೆ, ದಿಸ್ ಈಸ್ ಒನ್ ಅಮಾಂಗ್ ದೆಮ್. ಅಂದರೆ ಇದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಈಸಿಯಾಗಿ ಮೈಗ್ರೇಟ್ ಆಗುವಂತಹ ಸ್ಪೀಶೀಸ್. ಜಸ್ಟ್ ಇಮ್ಯಾಜಿನ್, ಇದು ಒಂದು ದಿನಕ್ಕೆ 150 ಕಿಲೋಮೀಟರ್ಸ್ ಹಾರಬಲ್ಲದು. ಅಂದರೆ ಇಟ್ ಕ್ಯಾನ್ ಫ್ಲೈ ಅಪ್ ಟು 150 ಕಿಲೋಮೀಟರ್ಸ್ ಇನ್ ಒನ್ ಡೇ. ಓಕೆ, ಇಮ್ಯಾಜಿನ್ ಇಷ್ಟು ಡಿಸ್ಟೆನ್ಸ್ನ ಅದು ಆರಾಮಾಗಿ ಟ್ರಾವೆಲ್ ಮಾಡುತ್ತೆ. ನೆಕ್ಸ್ಟ್, ಇದನ್ನ ಇಂಟರ್ನ್ಯಾಷನಲ್ ಟ್ರಾನ್ಸ್ ಬೌಂಡ್ರಿ ಪೆಸ್ಟ್ ಅಂತ ಕೂಡ ಕರೀತಾರೆ. ಅಂದರೆ ಅಂತಾರಾಷ್ಟ್ರೀಯ ಗಡಿ ದಾಟುವ ಕೀಟ ಎಂದು ಕರೀತಾರೆ. ಅಂದರೆ ಇಟ್ ವಿಲ್ ನಾಟ್ ಜಸ್ಟ್ ಮೈಗ್ರೇಟ್ ಇನ್ ಇಟ್ಸ್ ಓನ್ ಕಂಟ್ರಿ, ಇದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಈಸಿಯಾಗಿ ಮೈಗ್ರೇಟ್ ಆಗುತ್ತೆ. ಅದಕ್ಕೆ ಇದನ್ನ ಇಂಟರ್ನ್ಯಾಷನಲ್ ಟ್ರಾನ್ಸ್ ಬೌಂಡರಿ, ಅಂತಾರಾಷ್ಟ್ರೀಯ ಗಡಿ ದಾಟುವ ಕೀಟ ಅಂತ ಕೂಡ ಕರೀತಾರೆ. ಓಕೆ, ನೆಕ್ಸ್ಟ್, ಇಟ್ ಹ್ಯಾಸ್ ದಿ ಎಬಿಲಿಟಿ ಟು ಚೇಂಜ್ ಇಟ್ಸ್ ಬಿಹೇವಿಯರ್. ಅಂದರೆ ಅದು ಅದರ ನಡವಳಿಕೆಯನ್ನು ಬದಲಾಯಿಸಿಕೊಳ್ಳುವ ಸಾಮರ್ಥ್ಯ ಇದೆ. ಸೊ ನಾನು ಮುಂಚೆನೇ ಹೇಳಿದಾಗೆ ಇಟ್ ಕ್ಯಾನ್ ಹ್ಯಾವ್ ಅ ಸ್ಪ್ಲಿಟ್ ಪರ್ಸನಾಲಿಟಿ. ಸೊ ಕಡಿಮೆ ಸಂಖ್ಯೆಯಲ್ಲಿದ್ದಾಗ ಅಥವಾ ಪೋಷಕಾಂಶಗಳು ಕಡಿಮೆ ಇದ್ದಾಗ ಅದು ಸಾಲಿಟೇರಿಯಸ್ ಫೇಸ್ ಇರುತ್ತೆ. ಬಟ್ ಅದೇ ರೈನ್ ಎಲ್ಲ ಜಾಸ್ತಿ ಆಗಿ ವೆಜಿಟೇಷನ್ ಜಾಸ್ತಿ ಆದಾಗ ಅದು ಗ್ರೆಗೇರಿಯಸ್ ಫೇಸ್ಗೆ ಬರುತ್ತೆ. ಸೊ ಡಿಪೆಂಡಿಂಗ್ ಆನ್ ದಿ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅದು ತನ್ನ ಫೇಸ್ನ ಚೇಂಜ್ ಮಾಡಿಕೊಳ್ಳುತ್ತೆ. ಓಕೆ, ಸೊ ಇಟ್ ಕ್ಯಾನ್ ಚೇಂಜ್ ಇನ್ ಫಿಸಿಯಾಲಜಿ, ಕಲರ್ ಆ್ಯಂಡ್ ಶೇಪ್. ಅಂದರೆ ಅದು ಶರೀರಶಾಸ್ತ್ರ, ಬಣ್ಣ ಮತ್ತು ಆಕಾರದಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತೆ. ಯು ಕ್ಯಾನ್ ಸಿ, ಒಂದು ಫೇಸಲ್ಲಿ ವಿಂಗ್ಸ್ ಇರಲ್ಲ, ಒಂದು ಫೇಸಲ್ಲಿ ವಿಂಗ್ಸ್ ಇರುತ್ತೆ. ಒಂದು ಫೇಸಲ್ಲಿ ಬ್ರೈನ್ ಸೈಜ್ ಕಡಿಮೆ ಇರುತ್ತೆ, ಇನ್ನೊಂದು ಫೇಸಲ್ಲಿ ಬ್ರೈನ್ ಸೈಜ್ ಜಾಸ್ತಿ ಆಗುತ್ತೆ. ಒಂದು ಫೇಸು ಗ್ರೀನ್ ಕಲರ್ ಇರುತ್ತೆ, ಇನ್ನೊಂದು ಫೇಸ್ ಬ್ರೌನಿಷ್ ಕಲರ್ ಇರುತ್ತೆ. ಈ ಥರ ಒಂದು ಫೇಸಿಂದ ಇನ್ನೊಂದು ಫೇಸ್ಗೆ ಅದು ಈಸಿಯಾಗಿ ಕನ್ವರ್ಟ್ ಆಗುತ್ತೆ. ಈ ಕನ್ವರ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ದೇರ್ ಪಾಪ್ಯುಲೇಷನ್. ಸೊ ಇದು ಬಾಹ್ಯ ಪರಿಸರ ಮತ್ತು ಅವುಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತೆ. ಓಕೆ, ಸೊ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ನಾನು ಮುಂಚೆನೇ ಹೇಳಿದಾಗೆ ಅದಕ್ಕೆ ರೈನಿ ಸೀಸನ್ ಅಥವಾ ವೆಟ್ ಕಂಡೀಷನ್ ಇದ್ದಾಗ ಅದು ಜರ್ಮಿನೇಷನ್ ಜಾಸ್ತಿ ಆಗುತ್ತೆ. ಸೊ ಅವಾಗ ಅದು ಬೇರೆ ಫೇಸ್ಗೆ ಈಸಿಯಾಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಲಾಸ್ಟ್ಲಿ, ದಿಸ್ ಇನ್ಸೆಕ್ಟ್ ಈಸ್ ಕಾಲ್ಡ್ ಆಸ್ ಪಾಲಿಫೇಗಸ್ ಅಂತ ಕರಿತೀವಿ. ಅಂದರೆ ಈ ಕೀಟವನ್ನು ನಾವು ಪಾಲಿಫೇಗಸ್ ಅಂತ ಕರಿತೀವಿ. ನಾವು ವಾಟ್ ಯು ಮೀನ್ ಬೈ ಪಾಲಿಫೇಗಸ್? ಪಾಲಿಫೇಗಸ್ ಅಂದರೆ ಇಟ್ ಕ್ಯಾನ್ ಈಟ್ ಎನಿ ಟೈಪ್ ಆಫ್ ಪ್ಲಾಂಟ್. ಯಾವುದೇ ರೀತಿಯ ಸಸ್ಯ ಕೂಡ ಇದಕ್ಕೆ ಆಹಾರ. ಆ್ಯಂಡ್ ಇಫ್ ಯು ಟೇಕ್ ಒನ್ ಪರ್ಟಿಕ್ಯುಲರ್ ಪ್ಲಾಂಟ್, ಯಾವುದಾದ್ರೂ ಒಂದು ಸಸ್ಯನ ನೀವು ಕನ್ಸಿಡರ್ ಮಾಡಿದ್ರೆ ಎನಿ ಪಾರ್ಟ್ ಆಫ್ ದಿ ಪ್ಲಾಂಟ್ ಇಟ್ ಕ್ಯಾನ್ ಈಟ್. ಅಂದರೆ ಅದು ಎಲೆಗಳನ್ನ ತಿನ್ನುತ್ತೆ, ಫ್ರೂಟ್ಸ್ನ ತಿನ್ನುತ್ತೆ, ಕಾಯಿನ ತಿನ್ನುತ್ತೆ, ಕಾಂಡನ ತಿನ್ನುತ್ತೆ. ಅಂದರೆ ಇಟ್ ಕ್ಯಾನ್ ಈಟ್ ಎನಿ ಪಾರ್ಟ್ ಆಫ್ ದಿ ಪ್ಲಾಂಟ್. ಸೊ ಅದರಿಂದ ಇದು ತುಂಬ ಡೇಂಜರಸ್. ಸೊ ಅದಕ್ಕೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಪಾಲಿಫೇಗಸ್ ಅಂತ ಕರಿತೀವಿ. ಪಾಲಿ ಅಂದರೆ ಜಾಸ್ತಿ, ಫೇಗಸ್ ಅಂದರೆ ಟು ಈಟ್. ಸೊ ಇಟ್ ಈಟ್ಸ್ ಎನಿ ಪಾರ್ಟ್ ಆಫ್ ದಿ ಪ್ಲಾಂಟ್. ದಟ್ಸ್ ವೈ ಇಟ್ ಈಸ್ ಡೆಡ್ಲಿ ಡೇಂಜರಸ್ insect which is troubling most of the countries today. Okay, so this is what are the different characteristics of the locust. Next barana, germination, ಸಂತಾನೋತ್ಪತ್ತಿ ಕ್ರಿಯೆ ಡಿಸ್ಕಸ್ ಮಾಡೋಣ. ಒಂದು ಅಡಲ್ಟ್ ಫೀಮೇಲ್ ಲೋಕಸ್ಟ್, ಒಂದು ವಯಸ್ಕ ಹೆಣ್ಣು ಮಿಡತೆ, ಇಟ್ ಕ್ಯಾನ್ ಲೇ ಅಪ್ ಟು 80 to 90 eggs, 80ರಿಂದ 90 ಮೊಟ್ಟೆಗಳನ್ನ ಇಡುತ್ತೆ. ಮತ್ತು ಇದು ಸೈಕಲ್ ರಿಪೀಟ್ ಆಗುತ್ತೆ ವಿತಿನ್ 6 to 11 days. ಅಂದರೆ 6ರಿಂದ 11 ದಿವಸಕ್ಕೆ 80ರಿಂದ 90 ಮೊಟ್ಟೆಗಳನ್ನ ಇದು ರಿಪೀಟೆಡ್ಲಿ ಇಟ್ ಕ್ಯಾನ್ ಲೇ ಅಪ್ ಟು 80 to 90 eggs ವಿತಿನ್ ಅ ಸ್ಪ್ಯಾನ್ ಆಫ್ 6 to 11 days. ಓಕೆ, ಸೊ ಈ ಥರ ಇದು 3 phases ಮೊಟ್ಟೆಗಳನ್ನ ಇಡುತ್ತೆ. ಓಕೆ, ಸೊ 3 phases ಮೊಟ್ಟೆಗಳನ್ನ ಇಡುತ್ತೆ. ಸೊ ಇದರ ಜೀವಿತಾವಧಿ 3 ತಿಂಗಳು ಅಥವಾ ಅದಕ್ಕಿಂತ ಲೆಸ್ ಅಥವಾ ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಇರ್ಬೋದು. ಓಕೆ, ಸೊ ಅಪ್ರಾಕ್ಸಿಮೇಟ್ ಏಜ್ ವುಡ್ ಬಿ ಅರೌಂಡ್ 3 months ಅಷ್ಟೇ. ಸೊ 3 months ಇಟ್ ಕ್ಯಾನ್ ಕಾಸ್ ಅ lot of damage because of its numbers. Okay, so this is about its germination. Next, what is the life cycle? So idara jeevana chakra hegirutte. So life cycle of locust, you just have to remember 3 phases. Okay, idu 3 ಹಂತಗಳಲ್ಲಿ ನಡೆಯುತ್ತೆ. First phase is egg, ಮೊಟ್ಟೆ. Second phase na ನಾವು nymph ಅಂತ ಕರಿತೀವಿ. Third phase is nothing but the adult, ಅಂದ್ರೆ ಕಂಪ್ಲೀಟ್ ಮೆಚ್ಯೂರ್ ಆಗಿರುತ್ತೆ. ಎಗ್ಗಿಂದ ನಿಮ್ಮ ಫೇಸ್ ಬರೋದಕ್ಕೆ ಹತ್ತತ್ರ ಒಂದು 2 ವಾರ ಬೇಕಾಗುತ್ತೆ, ಅಬೌಟ್ 2 weeks. ಸೊ ಇದರ ನಿಂಫ್ನ ವಿಶೇಷತೆ ಏನು ಅಂದರೆ ಇದಕ್ಕೆ ರೆಕ್ಕೆಗಳಿರೋದಿಲ್ಲ, ದೇ ವೋಂಟ್ ಬಿ ವಿಂಗ್ಸ್. ಸೊ ನಿಮ್ಮ ಫೇಸಲ್ಲಿ ಅದಕ್ಕೆ ರೆಕ್ಕೆಗಳು ಇರೋದಿಲ್ಲ. ಬಟ್ ಇದೇ ನಿಮ್ಮ ಫೇಸ್ ಏನಾಗುತ್ತೆ ಅರೌಂಡ್ 4 to 7 weeks ಕಂಪ್ಲೀಟ್ ಅಡಲ್ಟ್ ಲೋಕಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇಟ್ ವಿಲ್ ಹ್ಯಾವ್ ಬೋತ್ wings which can be used to fly. Okay, so this is how the life cycle of the locust takes place. Next component, time of germination.
ಸೊ ಇವುಗಳ ಸಂತಾನೋತ್ಪತ್ತಿ ಕ್ರಿಯೆ ಹೇಗೆ ನಡೆಯುತ್ತೆ? ಜಸ್ಟ್ ರಿಮೆಂಬರ್ ಫ್ರೆಂಡ್ಸ್, ದಿ ಕಂಡ್ಯೂಸಿವ್ ಎನ್ವಿರಾನ್ಮೆಂಟ್ ಅಂದರೆ ಇನ್ಸೆಕ್ಟ್ ಜರ್ಮಿನೇಷನ್ ಆಗಲಿಕ್ಕೆ ಇದಕ್ಕೆ ಅನುಕೂಲಕರವಾದ ವಾತಾವರಣ ಏನು ಅಂದರೆ ಇಟ್ ಈಸ್ ದಿ ಬಿಗಿನಿಂಗ್ ಆಫ್ ದಿ ರೈನಿ ಸೀಸನ್. ಅಂದರೆ ಸಮ್ಮರ್ ಮುಗ್ದಿರಬೇಕು. ಸಮ್ಮರ್ ಮುಗ್ದಿದ್ದು ಇಮ್ಮಿಡಿಯೇಟಲ್ಲಿ ಏನಾಗುತ್ತೆ ಅಂದರೆ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ. ಬೇಸಿಗೆ ಮುಗಿದ ನಂತರ ಮುಂಗಾರು ಮಳೆ ಸ್ಟಾರ್ಟ್ ಆಗುತ್ತೆ. ಮುಂಗಾರು ಮಳೆ ಬಂದಾಗ ಏನಾಗುತ್ತೆ ಅಂದರೆ ಸಾಯಿಲ್ ವೆಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇದಕ್ಕೆ ಪ್ರಾಪರ್ ವೆಜಿಟೇಷನ್ ಸಿಗುತ್ತೆ, ಅಂದರೆ ಆಹಾರ ಸಾಮಗ್ರಿಗಳು ಜಾಸ್ತಿ ಸಿಗುತ್ತೆ. ಬಿಕಾಸ್ ಮಳೆ ಬಿದ್ದಾಗ ಗಿಡಗಳು ಹಸಿರಾಗಿ ಇರುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ಸೀಸನಲ್ಲಿ ಆ್ಯಕ್ಚುಲಿ ಇದು ಜರ್ಮಿನೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಸಮ್ಮರ್ ಫಾಲೋಡ್ ಬೈ ರೈನಿ ಸೀಸನ್. ಸೊ ದಿಸ್ ಇಸ್ ದಿ ಬೆಸ್ಟ್ ಕಂಡೀಷನ್ ಫಾರ್ ಇಟ್ ಟು ಲೇ ಎಗ್ಸ್. ಯಾಕಂದರೆ ಇದಕ್ಕೆ ಸಾಯಿಲ್ ಸ್ವಲ್ಪ ವೆಟ್ ಇರಬೇಕು. ಆ ಸೀಸನಲ್ಲಿ ಇದು ಹೆಚ್ಚಾಗಿ ಜರ್ಮಿನೇಷನ್ ಆಗುತ್ತೆ. ಓಕೆ, ಸೊ ಇಟ್ ಸ್ಟಾರ್ಟ್ಸ್ ಲೇಯಿಂಗ್ ಎಗ್ಸ್ ಇಮಿಡಿಯೇಟ್ಲಿ ಆಫ್ಟರ್ ಮಾನ್ಸೂನ್. ಮಾನ್ಸೂನ್ ಶುರುವಾಗಿದ ತಕ್ಷಣವೇ ಅದು ಜರ್ಮಿನೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ವಿ ನೋ ದಟ್ ಮಾನ್ಸೂನ್ ಕಮ್ಸ್ ಇಮಿಡಿಯೇಟ್ಲಿ ಆಫ್ಟರ್ ಸಮ್ಮರ್. ಮಳೆಗಾಲ ಬೇಸಿಗೆ ಮುಗಿದ ತಕ್ಷಣ. ಫಾರ್ ಎಕ್ಸಾಂಪಲ್ ಏಪ್ರಿಲ್ ಮೇ ಅಲ್ಲಿ ಪೀಕ್ ಸಮ್ಮರ್ ಇರುತ್ತೆ. ಸೊ ಜೂನ್ ಜುಲೈಯಲ್ಲಿ ಯೂಶಲಿ ನಾವು ವಿ ಸಿ ಮಾನ್ಸೂನ್, ಮುಂಗಾರು ಮಳೆಗಳನ್ನ ನೋಡ್ತೀವಿ. ಆ್ಯಂಡ್ ವಾಟರ್ ಲಾಗಿಂಗ್ ಈಸ್ ವೆರಿ ಕಾಮನ್ ಇನ್ ದಿ ರೈನಿ ಸೀಸನ್. ಮಳೆಗಾಲದಲ್ಲಿ ನೀರಿನ ಶೇಖರಣೆ ಜಾಸ್ತಿ ಆಗಿರುತ್ತೆ. ಸೊ ಅವಾಗ ಇದಕ್ಕೆ ತುಂಬ ಉಪಯುಕ್ತಕರವಾದ ಎನ್ವಿರಾನ್ಮೆಂಟ್ ಇರುತ್ತೆ ಟು ಲೇ ಇಟ್ಸ್ ಎಗ್ಸ್. ಆ್ಯಂಡ್ heat from summer and good moisture in the winter, the perfect time to lay eggs. ಅಂದರೆ ಬೇಸಿಗೆಯ ಶಾಖ, ಮಳೆಗಾಲದ ತೇವಾಂಶ, ಇವೆರಡು ಇದಕ್ಕೆ ಬೆಸ್ಟ್ ಎನ್ವಿರಾನ್ಮೆಂಟ್ ಆಗುತ್ತೆ ಟು ಲೇ ಇಟ್ಸ್ ಎಗ್ಸ್. ಸೊ ಯು ಜಸ್ಟ್ ಹ್ಯಾವ್ ಟು ರಿಮೆಂಬರ್, ಇಮ್ಮಿಡಿಯೇಟ್ಲಿ ಇನ್ ದ ಬಿಗಿನಿಂಗ್ ಆಫ್ ಮಾನ್ಸೂನ್ ಇದಕ್ಕೆ ಬೆಸ್ಟ್ ಟೈಮ್ ಫಾರ್ ಇಟ್ಸ್ ಜರ್ಮಿನೇಷನ್. ಓಕೆ, ನಾವು ಲೆಟ್ಸ್ ಸಿ ಇಂಡಿಯಾ ಸಿನಾರಿಯೋ. ಭಾರತದಲ್ಲಿ ಇದನ್ನ ಸ್ವಲ್ಪ ಕೋರಿಲೇಟ್ ಮಾಡ್ಕೊಳ್ಳೋಣ. ಸೊ ನಮ್ಗೆ ಯಾಕೆ ಇದು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಚೆಕ್ ಮಾಡೋಣ. ಸೊ ಅದನ್ನು ನಾನು ವಿತ್ ಡಯಾಗ್ರಾಮ್ಸ್ ಐ ಕ್ಯಾನ್ ಎಕ್ಸ್ಪ್ಲೇನ್ ಯು ಬೆಟರ್. ನಾವು ಲುಕ್ ಅಟ್ ಹಿಯರ್ ಅಂಡ್ ಐ ಟೋಲ್ಡ್ ಯು ದ ಬೆಸ್ಟ್ ಸೀಸನ್ ಫಾರ್ ಇಟ್ಸ್ ಜರ್ಮಿನೇಷನ್ ಈಸ್ ಜೂನ್ ಮತ್ತು ಜುಲೈ. ಸೊ ಸಮ್ಮರ್ ಮುಗ್ದಿರುತ್ತೆ, ಇಮಿಡಿಯೇಟ್ಲಿ ಜೂನ್ ಜುಲೈಯಲ್ಲಿ ಮುಂಗಾರು ಮಳೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತಂದರೆ ಇನ್ ದ ಮಂತ್ ಆಫ್ ಜೂನ್ ಅಂಡ್ ಜುಲೈ ಮುಂಗಾರು ಮಳೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಟೈಮ್ ಈಸ್ ದಿ ಟೈಮ್ ಟು ಸೊ ಖಾರಿಫ್ ಕ್ರಾಪ್ಸ್, ಖಾರಿಫ್ ಬೆಳೆಗಳನ್ನ ಬೆಳೆಯೋದಕ್ಕೆ ಇದು ಸೂಕ್ತವಾದ ಸಮಯ. ಖಾರಿಫ್ ಬೆಳೆಗಳಂದರೆ ಭತ್ತ ಇರ್ಬೋದು, ಜೋಳ ಇರ್ಬೋದು, ಅಥವಾ ಸಿರಿಧಾನ್ಯ ಮಿಲ್ಲೆಟ್ಸ್ ಇರ್ಬೋದು. ದಿಸ್ ಈಸ್ ದಿ ಟೈಮ್. ಸೊ ಈ ಟೈಮಲ್ಲಿ ಬಿತ್ತನೆ ಮಾಡಲಾಗುತ್ತೆ. ಸೊ ಜೂನ್ ಜುಲೈಯಲ್ಲಿ ಖಾರಿಫ್ ಪ್ಲಾಂಟ್ಸ್ನ ನಾವು ಬಿತ್ತನೆ ಮಾಡ್ತೀವಿ. ಎಕ್ಸಾಕ್ಟ್ಲಿ ನಾನು ಹೇಳಿದೆ, ಜೂನ್ ಜುಲೈ ಮಾನ್ಸೂನ್ ಯಾವಾಗ ಕಮೆನ್ಸ್ ಆಗುತ್ತೋ ಅವಾಗ ಅದು ಮೊಟ್ಟೆಗಳನ್ನ ಇಡುತ್ತೆ. ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಮಾನ್ಸೂನ್ ಸ್ಟಾರ್ಟ್ ಆಗಿದೆ, ನಾವು ಕೂಡ ಖಾರಿಫ್ ಬೆಳೆಗಳ ಬಿತ್ತನೆನ ಸ್ಟಾರ್ಟ್ ಮಾಡಿದ್ದೀವಿ. ಅದೇ ಟೈಮ್ಗೆ ಅದೇನಾಗಿದೆ, ಎಗ್ಸ್ನ ಲೇ ಮಾಡಿದೆ. ಸೊ ದಿಸ್ ಆರ್ ದಿ ಗ್ರೂಪ್ ಆಫ್ ಎಗ್ಸ್. ಅದಾದಮೇಲೆ ಏನಾಗುತ್ತೆ, ಹಾಗೆ ಮಳೆ ಕಂಟಿನ್ಯೂ ಆಗುತ್ತೆ. ಮುಂಗಾರು ಮಳೆ ಆಗುತ್ತೆ, ಆಮೇಲೆ ಹಿಂಗಾರು ಮಳೆ ಆಗುತ್ತೆ. ಸೊ ನಾವು ಬಿತ್ತನೆ ಮಾಡಿದ ಬೆಳೆಗಳು ದೇ ಸ್ಟಾರ್ಟ್ ಗ್ರೋಯಿಂಗ್. ಅಟ್ ದ ಸೇಮ್ ಟೈಮ್ ಈ ಮೊಟ್ಟೆಗಳು ಒಡೆದು ಎಗ್ ಏನಾಗುತ್ತೆ, ನಿಂಫ್ ಆಗುತ್ತೆ. ನಿಂಫ್ ಏನಾಗುತ್ತೆ, ಅಡಲ್ಟ್ ಆಗುತ್ತೆ. ಸೊ ಇದು ಕೂಡ ನಮ್ಮ ಬೆಳೆಗಳ ಜೊತೆನೆ ಇದು ಕೂಡ ಬೆಳೆಯುತ್ತೆ. ನಾವು ಅಟ್ ದ ಟೈಮ್ ನಾವು ಹಾರ್ವೆಸ್ಟ್ ಅಂದರೆ ಬೆಳೆ ಕೊಯ್ಲು ಸಮಯ ಅಥವಾ ಬೆಳೆ ಸಂಪೂರ್ಣವಾಗಿ ಬೆಳೆದಿದೆ ಅನ್ನೋ ಟೈಮ್ಗೆ ಇದು ಕೂಡ ಕಂಪ್ಲೀಟ್ ಅಡಲ್ಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಓಕೆ, ಸಿ ಅದು ಎನ್ವಿರಾನ್ಮೆಂಟ್ ಜೊತೆ ಎಷ್ಟು ಚೆನ್ನಾಗಿ ಮ್ಯಾಚ್ ಮಾಡ್ಕೊಳ್ತಾ ಇದೆ, ಜಸ್ಟ್ ಇಮ್ಯಾಜಿನ್. ಸೊ ಬೆಳೆ ಇನ್ನೇನು ನಮ್ಮ ಕೈಗೆ ಸಿಗಬೇಕು, ಅವಾಗೇನಾಗಿರುತ್ತೆ, ಕಂಪ್ಲೀಟ್ ಅಡಲ್ಟ್ ಲೋಕಸ್ಟ್ ರೆಡಿ ಆಗಿರುತ್ತೆ. ಸೊ ಅದೇನು ಮಾಡುತ್ತೆ, ನಾವು ಬೆಳೆದ ಬೆಳೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಸೊ ದಿಸ್ ಈಸ್ ವಾಟ್ ಇಸ್ ದಿ ಸಿನಾರಿಯೋ ವಿಚ್ ವಿ ಕ್ಯಾನ್ ಅಬ್ಸರ್ವ್ ಇನ್ ಇಂಡಿಯಾ ನೌ. ಇಂಡಿಯಾ ಅಂದರೆ ಇದು ನಾರ್ತ್ ಇಂಡಿಯಾದಲ್ಲಿ ಆಲ್ರೆಡಿ ಇದರ ಹಾವಳಿ ಸ್ಟಾರ್ಟ್ ಆಗಿದೆ. ದರ್ ಇಸ್ ನೋ ಸರ್ಪ್ರೈಸ್ ಇಫ್ ಇಟ್ ಕ್ಯಾನ್ ಮೈಗ್ರೇಟ್ ಟು ಸೌತ್ ಇಂಡಿಯಾ ಆಲ್ಸೋ. ಯಾಕಂದರೆ ಇಟ್ ಕ್ಯಾನ್ ಟ್ರಾವೆಲ್ ಅಪ್ ಟು 150 kilometers per day ವೆರಿ ಈಸಿಲಿ. ಅರ್ಥ ಆಯ್ತಲ್ವಾ? ದಿಸ್ ಇಸ್ ವಾಟ್ ಇಸ್ ದಿ ಸಿನಾರಿಯೋ ವಿಚ್ ಕುಡ್ ಟೇಕ್ ಪ್ಲೇಸ್ ಇನ್ ದಿ ಮಾನ್ಸೂನ್. ಓಕೆ, ನೆಕ್ಸ್ಟ್. ಸೊ ಇದಾದಮೇಲೆ ಸೊ ಅಟ್ ಪ್ರೆಸೆಂಟ್ ಸದ್ಯಕ್ಕೆ ಭಾರತದ ಯಾವ ಯಾವ ರಾಜ್ಯಗಳಲ್ಲಿ ಇದು ಆಕ್ರಮಿಸಿದೆ ಅನ್ನೋದು ನೋಡೋದಾದರೆ, ಸೊ ಇಟ್ ಹ್ಯಾಸ್ ಕಮ್ ಟು ರಾಜಸ್ಥಾನ್, ಪಂಜಾಬ್, ಗುಜರಾತ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ. ಓಕೆ, ಯು ಕ್ಯಾನ್ ಸಿ ಇಟ್ ಈಸ್ ಇನ್ ದಿ ವೆಸ್ಟ್ ಪಾರ್ಟ್ ಆಫ್ ದಿ ಇಂಡಿಯಾ. ಓಕೆ, ಭಾರತದ ಪಶ್ಚಿಮ ಭಾಗದಲ್ಲಿ ಇದೆ. ಓಕೆ, ಸೊ ಪಶ್ಚಿಮ ಭಾಗದಲ್ಲಿ ಮಾತ್ರ ಇದು ಅಟ್ಯಾಕ್ ಆಗಿದೆ. ಐ ವಿಲ್ ಟೆಲ್ ಯು ವಾಟ್ ಈಸ್ ದ ರೀಸನ್. ಅಲ್ಲೇ ಮಾತ್ರ ಯಾಕೆ ಇದು ಅಟ್ಯಾಕ್ ಆಗಿದೆ.
ವೈ ನಾಟ್ ಇನ್ ದಿ ಈಸ್ಟ್, ವೈ ನಾಟ್ ಇನ್ ದಿ ಸೌತ್, ವೈ ನಾಟ್ ಇನ್ ದಿ ಎಕ್ಸ್ಟ್ರೀಮ್ ನಾರ್ತ್ ಅನ್ನೋದನ್ನ ನಾವು ಮತ್ತೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ದಿಸ್ ಈಸ್ ವೇರ್ ಅಟ್ ಪ್ರೆಸೆಂಟ್. ಓಕೆ, ಸೊ ಇದು ಬೇರೆ ಕಡೆ ಮೈಗ್ರೇಟ್ ಆಗೋ ಚಾನ್ಸಸ್ ಕೂಡ ಇದೆ. ಓಕೆ, ಜಸ್ಟ್ ರಿಮೆಂಬರ್ ದಿಸ್. ನೆಕ್ಸ್ಟ್, ಹೌ ಡಿಡ್ ದೇ ಅರೈವ್ ಇನ್ ಇಂಡಿಯಾ? ದಿಸ್ ಇಸ್ ದಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಅವು ಭಾರತಕ್ಕೆ ಹೇಗೆ ಆಗಮಿಸಿದವು? ನಾನು ಮುಂಚೆನೇ ಹೇಳಿದ್ದೆ, ಭಾರತದಲ್ಲಿ ಕೂಡ ಈ ಮಿಡತೆಗಳನ್ನ ನಾವು ನೋಡಿದ್ದೀವಿ. ಬಟ್ ನಾವು ನೋಡಿರ್ತಕ್ಕಂಥ ಮಿಡತೆಗಳು ಅತಿ ಕಡಿಮೆ ಸಂಖ್ಯೆಯಲ್ಲಿದ್ದಾವೆ. ಬಟ್ ನಮ್ಗೆ ಇವಾಗ ಪ್ರಾಬ್ಲಮ್ ಆಗಿರೋದು ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥ ಮಿಡತೆಗಳಲ್ಲ. ವೆನ್ ದೇ ಆರ್ ಗ್ರೂಪ್ ಟುಗೆದರ್, ದೇ ಆರ್ ಇನ್ ಗ್ರಿಗೇರಿಯಸ್ ಫೇಸ್. ಗ್ರಿಗೇರಿಯಸ್ ಹಂತದಲ್ಲಿರ್ತಕ್ಕಂಥ ಮಿಡತೆಗಳು ನಮಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾವೆ. ಸೊ ಈ ಗ್ರಿಗೇರಿಯಸ್ ಹಂತದಲ್ಲಿರ್ತಕ್ಕಂಥ ಮಿಡತೆಗಳನ್ನ ನಾವು ಸ್ವಾಮ್ ಆಫ್ ಲೋಕಸ್ ಅಂತ ಕರಿತೀವಿ. ಓಕೆ, ಸೊ ಈ ಹೆಚ್ಚಿನ ಸಂಖ್ಯೆಯ ಮಿಡತೆಗಳು ಎಲ್ಲಿಂದ ಭಾರತ ದೇಶಕ್ಕೆ ಬಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಂದ್ರೆ ವಿ ನೀಡ್ ಟು ಲಿಂಕ್ ಅವರ್ ಕಾನ್ಸೆಪ್ಟ್ ವಿತ್ ಜಿಯೋಗ್ರಫಿ. ಭೂಗೋಳ ಶಾಸ್ತ್ರದ ಕೆಲವೊಂದು ಕಾನ್ಸೆಪ್ಟ್ಸ್ನ ನಮಗೆ ಗೊತ್ತಾಗಬೇಕು. ಸೊ ಅದರಿಂದ ನಮಗೆ ಈಸಿಯಾಗಿ ಇದು ಹೆಂಗೆ ಭಾರತಕ್ಕೆ ಹರಡಿತು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೋದು. ಓಕೆ, ಲೆಟ್ಸ್ ಸಿ. ಸೊ ಬಿಫೋರ್ ಐ ಕಮ್ ಟು ದಿ ಕೋರ್ ಪಾಯಿಂಟ್, ಅದು ಹೇಗೆ ಭಾರತಕ್ಕೆ ಬಂತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದು ಈವೆಂಟ್ಸ್ ನಡೆಯುತ್ತೆ, ಅಂದರೆ ಕೆಲವೊಂದು ಘಟನೆಗಳು ನಡೆಯುತ್ತೆ. ಆ ಘಟನೆಗಳು ಎಲ್ಲ ಇಂಟರ್ ರಿಲೇಟೆಡ್ ಆಗಿರುತ್ತೆ. ಅಂದರೆ ಒಂದಕ್ಕೊಂದು ಕ್ಯಾಸ್ಕೇಡಿಂಗ್ ಎಫೆಕ್ಟಿಂದ ಈ ಮಿಡತೆಗಳು ಭಾರತಕ್ಕೆ ಬಂದಿದೆ ಅನ್ನೋದನ್ನ ಕೆಲವು ವೈಜ್ಞಾನಿಕ ಮೂಲಗಳಿಂದ ನಾವು ನೋಡ್ತಾ ಇದ್ದೀವಿ. ಫಸ್ಟ್ ನಾನು ಏನೇನು ಈವೆಂಟ್ಸ್ ಕಾರಣ ಆಗಿದೆ ಅನ್ನೋದನ್ನ ಹೇಳ್ಬಿಡ್ತೀನಿ. ಅದಾದಮೇಲೆ ಐ ಲಿಂಕ್ ಎವ್ರಿಥಿಂಗ್. ಸೊ ಇವೆಲ್ಲ ಹೇಗೆ ಕಾರಣ ಆಯಿತು ಅನ್ನೋದನ್ನು ನಾನು ಮತ್ತೆ ಲಿಂಕ್ ಮಾಡಿ ಹೇಳ್ತೀನಿ. ನಾವು ದ ಫಸ್ಟ್ ರೀಸನ್ ವಿಚ್ ಐ ಕುಡ್ ಕೋಟ್ ಹಿಯರ್ ಇಸ್ ಗ್ಲೋಬಲ್ ಹೀಟಿಂಗ್ ಸೂಪರ್ಚಾರ್ಜಿಂಗ್ ಇಂಡಿಯನ್ ಓಷನ್ ಕ್ಲೈಮೇಟ್ ಸಿಸ್ಟಮ್. ಓಕೆ, ಗ್ಲೋಬಲ್ ಹೀಟಿಂಗ್ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಅಥವಾ ಗ್ಲೋಬಲ್ ಹೀಟಿಂಗ್ ಅಥವಾ ಕ್ಲೈಮೇಟ್ ಚೇಂಜ್, ವಾತಾವರಣದ ಬದಲಾವಣೆ. ಈ ಕಾರಣದಿಂದ ಏನಾಗಿದೆ, ದಿ ಇಂಡಿಯನ್ ಓಷನ್, ಓಕೆ, ಸೊ ಇಂಡಿಯನ್ ಓಷನ್ ಹಿಂದೂ ಮಹಾಸಾಗರದಲ್ಲಿ ಯು ಕ್ಯಾನ್ ಸಿ ಸೂಪರ್ ಚಾರ್ಜಿಂಗ್ ಅಂದರೆ ಇನ್ಕ್ರೀಸ್ ಇನ್ ಟೆಂಪರೇಚರ್ ಅಂತ ಹೇಳ್ತೀವಿ. ಸೊ ಯು ನೀಡ್ ಟು ಜಸ್ಟ್ ರಿಮೆಂಬರ್ ದಿಸ್ ಪರ್ಟಿಕ್ಯುಲರ್ ಟರ್ಮ್. ಅದೇನು ಅಂದರೆ ಇಂಡಿಯನ್ ಓಷನ್ ಡೈಪೋಲ್ ಈವೆಂಟ್ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಅದನ್ನು ನಾವೇನಂತ ಕರಿತೀವಿ, IOD ಈವೆಂಟ್ಸ್ ಅಂತ ಕರಿತೀವಿ. ರಿಮೆಂಬರ್, ಇಂಡಿಯನ್ ಓಷನ್ ಡೈಪೋಲ್ ಈವೆಂಟ್ಸ್. ಡೈ ಅಂದರೆ ಏನು, ಟು, ಆಲ್ವೇಸ್. ಡೈಪೋಲ್ ಈವೆಂಟ್ಸ್ ಅಂದರೆ ಏನು, ಇಟ್ ಈಸ್ ಸೀಕ್ವೆನ್ಷಿಯಲ್ ವಾರ್ಮಿಂಗ್ ಅಂಡ್ ಕೂಲಿಂಗ್ ಆಫ್ ದಿ ಓಷನ್. ಅಂದರೆ ಕ್ರಮಾಂತರವಾಗಿ ಓಷನ್ನ ಟೆಂಪ್ರೇಚರ್ ಜಾಸ್ತಿ ಆಗೋದು ಮತ್ತು ಅದು ತಣ್ಣಗಾಗುವ ಕ್ರಿಯೆಗೆ ನಾವೇನಂತ ಕರಿತೀವಿ ಅಂದರೆ ಡೈಪೋಲ್ ಈವೆಂಟ್ಸ್ ಅಂತ ಕರಿತೀವಿ. ಸೊ ಇದು ಯಾವುದರಿಂದ ಆಗ್ತಾ ಇದೆ ಅಂದರೆ ಇದು ಕ್ಲೈಮೇಟ್ ಚೇಂಜಿಂದ ಆಗ್ತಾ ಇದೆ, ವಾತಾವರಣದ ಬದಲಾವಣೆಯಿಂದ ಆಗ್ತಾ ಇದೆ. ಈ ಪ್ರೋಸೆಸ್ಸಿಂದ ಏನಾಗುತ್ತಂದರೆ ಇಟ್ ಇನ್ಕ್ರೀಸಸ್ ದಿ ರೈನ್ಫಾಲ್. ಓಕೆ, ಮಳೆ ಆಗುವ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ. ಸೊ ಐ ಆಲ್ಸೋ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ದಟ್ ಸೊ ಜರ್ಮಿನೇಷನ್ ಆಫ್ ಲೋಕಸ್ಟ್ಗೆ ಏನು ಬೇಕು, ಮಳೆ ಆಗಬೇಕು. ಮಳೆ ಆದಾಗ ಅದಕ್ಕೆ ಕಂಡ್ಯೂಸಿವ್ ಎನ್ವಿರಾನ್ಮೆಂಟ್ ಇರುತ್ತೆ, ಅವಾಗ ಅದು ಹೆಚ್ಚು ಜರ್ಮಿನೇಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಯು ಕ್ಯಾನ್ ಸಿ ಹಿಯರ್, ಅಕಾರ್ಡಿಂಗ್ ಟು ಅ ಫ್ಯೂ ಸೈಂಟಿಸ್ಟ್, ದೇ ಹ್ಯಾವ್ ರಿಲೇಟೆಡ್ ದಿಸ್. ಓಕೆ, ಸೊ ಗ್ಲೋಬಲ್ ಹೀಟಿಂಗ್ ಇನ್ ದಿ ಇಂಡಿಯನ್ ಓಷನ್ they have related that to floods in Africa. ಆಫ್ರಿಕಾದಲ್ಲಿ ಫ್ಲಡ್ಸ್ ಆಗೋದಕ್ಕೆ ಕಾರಣ ಏನು, ಇಂಡಿಯನ್ ಓಷನ್ ನಲ್ಲಿರ್ತಕ್ಕಂಥ ಡೈಪೋಲ್ ಈವೆಂಟ್ಸ್. ನಾವು ಯು ಮೈಟ್ ಗೆಟ್ ಅ ಕ್ವೆಶನ್, ಆಫ್ರಿಕಾದಲ್ಲಿ ಫ್ಲಡ್ ಆಗೋದಕ್ಕೂ ಇಂಡಿಯಾದಲ್ಲಿ ಇನ್ಸೆಕ್ಟ್ಸ್ ಸಂಖ್ಯೆ ಜಾಸ್ತಿ ಆಗೋದಕ್ಕೂ ಸಂಬಂಧ ಏನು ಅಂತ ಒಂದು ಕ್ವೆಶನ್ ಬರುತ್ತೆ. ಐ ವಿಲ್ ರಿಲೇಟ್ ದಟ್. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ನಾನು ಮುಂದೆ ರಿಲೇಟ್ ಮಾಡ್ತೀನಿ. ಜಸ್ಟ್ ರಿಮೆಂಬರ್ ದಟ್ ಹಿಂದೂ ಮಹಾಸಾಗರದಲ್ಲಿ ಡೈಪೋಲ್ ಇವೆಂಟ್ ಆಗಿರೋದ್ರಿಂದ ಈಸ್ಟರ್ನ್ ಪಾರ್ಟ್ ಆಫ್ ದಿ ಆಫ್ರಿಕಾ, ನಾಟ್ ಇನ್ ಕಂಪ್ಲೀಟ್ ಆಫ್ರಿಕಾ, ಈಸ್ಟರ್ನ್ ಪೂರ್ವ ಭಾಗದ ಆಫ್ರಿಕಾದಲ್ಲಿ ಹೆಚ್ಚು ಮಳೆ ಆಗಿದೆ ಅಥವಾ ಫ್ಲಡ್ಸ್ ಆಗಿದೆ. ಇಫ್ ಯು ಕ್ಯಾನ್ ಸಿ ದ ನ್ಯೂಸ್ ಪೇಪರ್ಸ್ ಅಥವಾ ನ್ಯೂಸ್, ಡಿಸೆಂಬರಲ್ಲಿ ನ್ಯೂಸ್ ಬಂದಿತ್ತು ಈಸ್ಟ್ ಆಫ್ರಿಕಾದ ಕೆಲವು ಕಂಟ್ರೀಸಲ್ಲಿ, ಲೈಕ್ ಸುಡಾನ್ ಇರ್ಬೋದು, ಸೊಮೇಲಿಯಾ ಇರ್ಬೋದು, ಕೆನ್ಯಾ ಇರ್ಬೋದು, ಈ ರಾಷ್ಟ್ರಗಳಲ್ಲಿ ಫ್ಲಡ್ಸ್ ಅಥವಾ ಪ್ರವಾಹ ಆಗಿತ್ತು ಅಂತ. ಓಕೆ, ಸೊ ಅದು ಒನ್ ಆಫ್ ದಿ ರೀಸನ್ಸ್ ವೈ ದಿ ನಂಬರ್ ಆಫ್ ಲೋಕಸ್ಟ್ಸ್ ಹ್ಯಾವ್ ಇನ್ಕ್ರೀಸ್ಡ್. ಐ ಟೆಲ್ ಯು ಹೌ. ಓಕೆ, ಸೊ ಇಫ್ ಯು ಗೋ ಟು ನೆಕ್ಸ್ಟ್ ಸ್ಲೈಡ್, ಯು ಕ್ಯಾನ್ ಸಿ, ಸೊ ದೀಸ್ ಆರ್ ದಿ ಪಾರ್ಟ್ಸ್. ಓಕೆ, ದಿಸ್ ಇಸ್ ದಿ ಈಸ್ಟ್ ಪಾರ್ಟ್ ಆಫ್ ಆಫ್ರಿಕಾ. ಓಕೆ, ಆಫ್ರಿಕಾದ ಪೂರ್ವ ಭಾಗ, ಯು ಕ್ಯಾನ್ ಸಿ ಡಿಫ್ರೆಂಟ್ ಕಂಟ್ರೀಸ್ ಲೈಕ್ ಸುಡಾನ್, ದಿಗ್ಬೋಟಿ, ಇಥಿಯೋಪಿಯಾ, ಸೊಮಾಲಿಯಾ, ಕೀನ್ಯಾ, ತಾಂಜೇನಿಯಾ. ಸೊ ಇವೆಲ್ಲ ಅಫೆಕ್ಟೆಡ್ ಆಗಿದೆ ಈ ಫ್ಲಡ್ಸಿಂದ. ಓಕೆ, ನಾವು
ಈ ಫ್ಲಡ್ಸ್ ಆಗಿದ ತಕ್ಷಣ, ಫ್ಲಡ್ಸ್ ನಿಂತ ತಕ್ಷಣನೇ ಏನಾಯಿತು ಅಂದರೆ, ಐ ಟೋಲ್ಡ್ ಯು ಲೋಕಸ್ಟ್ ಜರ್ಮಿನೇಷನ್ ಆಗೋದಕ್ಕೆ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಇರಬೇಕು. ಈ ಫ್ಲಡ್ಸ್ನ ಕಾರಣದಿಂದ ಏನಾಯ್ತು ಅಂದರೆ ಲೋಕಸ್ಟ್ ಜರ್ಮಿನೇಷನ್ ಸ್ಟಾರ್ಟ್ ಆಯಿತು. ಜರ್ಮಿನೇಷನ್ ಹೆಂಗಾಯಿತು ಅಂದರೆ ಇಟ್ ಹ್ಯಾಪೆಂಡ್ ಇನ್ ರ್ಯಾಂಪೆಂಟ್ ಮ್ಯಾನರ್. ಅತಿ ಹೆಚ್ಚು ಸಂಖ್ಯೆಯ ಲೋಕಸ್ಟ್ಗಳು ಜರ್ಮಿನೇಟ್ ಆಗಿ ಇಟ್ ಹ್ಯಾಸ್ ಟ್ರಾನ್ಸ್ಲೇಟೆಡ್ ಫ್ರಮ್ ಸಾಲಿಟೇರಿಯಸ್ ಫೇಸ್ ಟು ಗ್ರೆಗೇರಿಯಸ್ ಫೇಸ್. ಸಾಲಿಟೇರಿಯಸ್ ಫೇಸ್ ಈಸ್ ಆಲ್ವೇಸ್ ಸೇಫ್, ಯಾಕಂದರೆ ಅವು ಇದ್ದ ಸ್ಥಳದಲ್ಲೇ ಇರುತ್ತೆ ಮತ್ತು ಅವು ಹೆಚ್ಚು ಸಂಖ್ಯೆಯಲ್ಲಿ ಇರೋದಿಲ್ಲ. ಬಟ್ ಯಾವಾಗ ಅದಕ್ಕೆ ಎನ್ವಿರಾನ್ಮೆಂಟಲ್ಲಿ ಉತ್ತಮ ಕಂಡೀಷನ್ಸ್ ಸಿಗುತ್ತೋ ಅದು ಸಾಲಿಟೇರಿಯಸ್ ಫೇಸಿಂದ ಗ್ರೆಗೇರಿಯಸ್ ಫೇಸ್ಗೆ ಕನ್ವರ್ಟ್ ಆಗುತ್ತೆ. ಆವಾಗ ಹೆಚ್ಚಿನ ಸಂಖ್ಯೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅದಕ್ಕೆ ಹೆಚ್ಚಿನ ಶಕ್ತಿ ಕೂಡ ಇರುತ್ತೆ ಟು ಟ್ರಾವೆಲ್ ಟು ಮೆನಿ ಪ್ಲೇಸಸ್. ಆ್ಯಂಡ್ ಅದಕ್ಕೆ ಹಂಗ್ರಿ ರೇಟ್ ಕೂಡ ಜಾಸ್ತಿ ಆಗುತ್ತೆ, ಅಂದರೆ ಹಸಿವು ಕೂಡ ಜಾಸ್ತಿ ಆಗುತ್ತೆ. ಅದರಿಂದ ಅದು ಹೆಚ್ಚು ಕ್ರಾಪ್ಸ್ನ ನಾಶ ಮಾಡುತ್ತೆ. ಓಕೆ, ಸೊ ಯು ಕ್ಯಾನ್ ಜಸ್ಟ್ ಸಿ ದಿಸ್ ಪಿಕ್ಚರ್ ಫಾರ್ ಯುವರ್ ರೆಫರೆನ್ಸ್. ಲೈಕ್ what all the different parts of East Africa were affected due to floods in December 2019. Okay, next. So this is what is the picture I was referring. This is in Kenya. Okay, Kenya ರಾಷ್ಟ್ರದಲ್ಲಿ ನೀವು ನೋಡ್ಬೋದು ಎಷ್ಟು ಮಿಡತೆಗಳು ಇದಾವೆ ಅನ್ನೋದನ್ನ ನೋಡ್ಬೋದು. ಸೊ ಇವೆಲ್ಲ ಗ್ರೆಗೇರಿಯಸ್ ಫೇಸಲ್ಲಿ ಇದಾವೆ. ದಿಸ್ ಪಿಕ್ಚರ್ ಇಸ್ ಟೇಕನ್ ಇನ್ February 2020. ಫ್ಲಡ್ಸ್ ಆಗಿರೋದು ಯಾವಾಗ? ಡಿಸೆಂಬರಲ್ಲಿ. ಮಿಡತೆಗಳು ಯಾವಾಗ ನೀವು ನೋಡ್ತಾ ಇದ್ದೀರಾ? ಫೆಬ್ರವರಿಯಲ್ಲಿ. ನೀವು ಲೈಫ್ ಸೈಕಲ್ ನೋಡಿದ್ರೆ ಮೊಟ್ಟೆಯಿಂದ ಅದು ಅಡಲ್ಟ್ ಫೇಸ್ ಬರೋಷ್ಟೊತ್ತಿಗೆ ಇಟ್ ಟೇಕ್ ಸಮ್ 7 to 10 weeks. ಸೊ ಡಿಸೆಂಬರಿಂದ ಫೆಬ್ರವರಿಗೆ ಅದೇನಾಗಿದೆ, ಅಡಲ್ಟ್ ಆಗಿ ಕನ್ವರ್ಟ್ ಆಗಿದೆ. ಈಗ ಕಿನ್ಯಾದಲ್ಲಿ ದೇ ಕಾಲ್ ಇಟ್ ಆಸ್ ಪ್ಲೇಗ್ ಆಫ್ ಲೋಕಸ್ಟ್ ಅಂತ ಕರೀತಾರೆ. ಅಂದರೆ ಮಿಡತೆಗಳ ಪ್ಲೇಗ್ ಅನ್ನೋದನ್ನ ಅವರು ಕರೀತಾರೆ. ಸೊ ಅದರಿಂದ ಏನಾಗಿದೆ ಅಂದರೆ ಕಿನ್ಯಾದಲ್ಲಿ ದೇ ಆರ್ ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್. ಸೊ ಫಸ್ಟ್ ಕರೋನಾ ಆಯಿತು, ಇವಾಗ ಅವ್ರಿಗೆ ಫ್ಲಡ್ ಆಯಿತು, ಅದಾದಮೇಲೆ ಈಗ ಅವರು ದೇ ಆರ್ ಸಫರಿಂಗ್ ಫ್ರಮ್ ಲೋಕಸ್ಟ್ ಪ್ರಾಬ್ಲಮ್. ಓಕೆ, ದೀಸ್ ಲೋಕಸ್ಟ್ ಆರ್ ಈಟಿಂಗ್ ದಿ ಕ್ರಾಪ್ಸ್ ವಿಚ್ ದೇ ಆರ್ ಗ್ರೋಯಿಂಗ್. ಸೊ ಇದರಿಂದ ಅವ್ರಿಗೆ ಫುಡ್ ಸ್ಕೇರ್ಸಿಟಿ, ಆಹಾರ ಧಾನ್ಯಗಳ ಕೊರತೆ ಕೂಡ ಉಂಟಾಗಿದೆ. ಓಕೆ, ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಡ್ ಇನ್ ಕೆನ್ಯಾ, ಒನ್ ಆಫ್ ದಿ ಎಕ್ಸಾಂಪಲ್ಸ್ ಆಫ್ ಆಫ್ರಿಕಾ. ನೆಕ್ಸ್ಟ್ ಇಂಡಿಯಾದಲ್ಲಿ ರೀಸೆಂಟಾಗಿ ಒಂದು ಐ ಮೀನ್ ಟು ಸೇ ಸೈಕ್ಲೋನ್ ಕೂಡ ಬಂತು. ಅದನ್ನು ಬಂಗಾಳ ಕೊಲ್ಲಿಯಲ್ಲಿ ನೀವು ನೋಡ್ಬೋದು. ಸೊ ಈ ಸೈಕ್ಲೋನ್ ಏನಾಗಿದೆಯಲ್ವಾ, ಹ್ಯಾಂಫಿನ್ ಅಂತ ಕರಿತೀವಲ್ವಾ. ಸೊ ಇದು ಕೂಡ ಯು ಕ್ಯಾನ್ ಸಿ ದಿ ಡೈರೆಕ್ಷನ್ ಆಫ್ ವಿಂಡ್ ಫ್ಲೋ. ಇದು ಕೂಡ ಯಾವ ಕಡೆಗೆ ಡೈರೆಕ್ಷನ್ ಆಗ್ತಾ ಇದೆ ಅಂದರೆ ಈಸ್ಟ್ ಕಡೆಗೆ ಡೈರೆಕ್ಷನ್ ಆಗ್ತಾ ಇದೆ. ಅಂದರೆ ಹಿಂಗೆ ಸುತ್ಕೊಂಡ್ಬಂದು ಇದು ಯಾವ ಪಾರ್ಟ್ ಆಫ್ ಇಂಡಿಯಾನ ಟಾರ್ಗೆಟ್ ಆಗ್ತಾ ಇದೆ ಅಂದರೆ ಗಾಳಿ ಮಾರುತಗಳು ಯಾವ ದಿಕ್ಕಿನಲ್ಲಿ ಬೀಸ್ತಾ ಇದ್ದಾವೆ ಅಂದರೆ ಹೀಗೆ ಬಂದು ಇದು ವೆಸ್ಟ್ ಪಾರ್ಟ್ ಆಫ್ ಇಂಡಿಯಾಗೆ, ಅಂದರೆ ಪಶ್ಚಿಮ ಭಾಗದ ಭಾರತಕ್ಕೆ ಇದು ಡೈರೆಕ್ಷನ್ ಆಗಿದೆ. ನೀವು ನೋಡ್ಬೋದು ಇನಿಷಿಯಲ್ ಫೇಸಲ್ಲಿ ಭಾರತದ ಯಾವ ರಾಜ್ಯಗಳಲ್ಲಿ ಲೋಕಸ್ಟ್ ಅಟ್ಯಾಕ್ ಆಗಿದೆ ಅಂದರೆ ಓನ್ಲಿ ಇನ್ ದಿಸ್ ಪಾರ್ಟ್. ಓಕೆ, ಪಂಜಾಬ್ ಅದೆಲ್ಲ ಇದೇ ಪಾರ್ಟಲ್ಲೇ ಬರುತ್ತೆ. ಇದು ಕೂಡ ಒನ್ ಆಫ್ ದಿ ರೀಸನ್ಸ್ ಆಗಿದೆ. ಐ ಟೆಲ್ ಯು, ಐ ವಿಲ್ ಕನೆಕ್ಟ್ ದಿಸ್ ಆಲ್ಸೋ ಟು ಯುವರ್ ಟ್ರಾವೆಲ್ ಆಫ್ ಲೋಕಸ್ಟ್ ಫ್ರಮ್ ಆಫ್ರಿಕಾ ಟು ಇಂಡಿಯಾ. ನೆಕ್ಸ್ಟ್ ಇನ್ನೊಂದು ನ್ಯೂಸ್ ಆರ್ಟಿಕಲ್ ಬಂದಿತ್ತು. ಅಕಾರ್ಡಿಂಗ್ ಟು ದಿಸ್ ಅವ್ರು ಹೇಳ್ತಾರೆ, ಅನ್ಯೂಶುವಲ್ ರೈನ್ ಕಾಸಸ್ ಲೋಕಸ್ಟ್ ಅಟ್ಯಾಕ್ ಇನ್ UP MP ಆಫ್ಟರ್ 27 years. ಅಂದರೆ ಇದೇನು ನಮಗೆ ಮೊದಲ ಸಾರಿ ಏನಾಗ್ತಾ ಇಲ್ಲ, ಇಟ್ ಹಸ್ ಆಲ್ರೆಡಿ ಹ್ಯಾಪನ್ಡ್ ಇನ್ ದ ಪಾಸ್ಟ್. ದಿಸ್ ಈಸ್ ಅಗೇನ್ ಹ್ಯಾಪನಿಂಗ್. ಆ್ಯಂಡ್ ರೀಸನ್ ಏನು ಕೋಟ್ ಮಾಡ್ತಾ ಇದ್ದಾರೆ ನೋಡಿ, ಇಟ್ ಈಸ್ ಡ್ಯೂ ಟು ನಾರ್ತ್ ವೆಸ್ಟರ್ಲಿ ವಿಂಡ್ಸ್ ಇನ್ ದಿ ವೇಕ್ ಆಫ್ ಸೂಪರ್ ಸೈಕ್ಲೋನ್ ಆಂಫನ್. ಓಕೆ, ಸೊ 2 ರೀಸನ್ಸ್ನ ನೀವು ಕನೆಕ್ಟ್ ಮಾಡ್ಕೊಬೇಕಿಲ್ಲಿ. ಒಂದು, ಫ್ಲಡ್ಸ್ ಇನ್ ಈಸ್ಟ್ ಆಫ್ರಿಕಾ. ಸೆಕೆಂಡ್, ದಿ ವೇಕ್ ಆಫ್ ದಿ ಸೈಕ್ಲೋನ್ ಆಂಫನ್. ಸೊ ಇವೆರಡು ಕಾರಣಗಳನ್ನ ಪ್ರಬಲವಾಗಿ ಸೈಂಟಿಸ್ಟು ಇಂಡಿಕೇಟ್ ಮಾಡ್ತಾ ಇದ್ದಾರೆ. ದಿಸ್ ಕುಡ್ ಹ್ಯಾವ್ ಬೀನ್ ದಿ ರೀಸನ್ ಫಾರ್ ದಿ ಎಂಟ್ರಿ ಆಫ್ ಲೋಕಸ್ಟ್ ಇನ್ ಟು ಇಂಡಿಯಾ. ನಾವು ಐ ವಿಲ್ ಕನೆಕ್ಟ್ ಎವ್ರಿಥಿಂಗ್. ಸೊ ನಿಮಗೆ ಅರ್ಥ ಆಗುತ್ತೆ. ಸೊ ಇಫ್ ಐ ಕನೆಕ್ಟ್ ಎವ್ರಿಥಿಂಗ್. ಓಕೆ, ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ನಾವು ಹಿಯರ್ if you look at this particular map, you can easily see here. So this is the African continent. This is where India is. Okay, so this is the Indian Ocean. Okay, so Hindu Mahasagara anta ಏನು ಹೇಳ್ತೀವಿ ಅದು. ಓಕೆ, ನಾವು ನಾನು ಏನು ಹೇಳಿದ್ದೆ ಅಂದರೆ ದೆರ್ ಈಸ್ ಅ ಡೈಪೋಲ್ ಮೂಮೆಂಟ್ ಅಂತ ಹೇಳಿದ್ದೆ. ಓಕೆ, ಇಂಡಿಯನ್ ಓಷನಲ್ಲಿ
there is a dipole moment. Dipole ಅಂದರೆ ಕಾನ್ಸಿಕ್ಯೂಟಿವ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್, ವಾರ್ಮಿಂಗ್ ಆಫ್ ದಿ ಓಷನ್ ಮತ್ತು ಕೂಲಿಂಗ್ ಆಫ್ ದಿ ಓಷನ್ ಆಗ್ತಾ ಇದೆ ಅಂದರೆ, ಸೊ ಅದು ಈಸ್ಟ್ ಪಾರ್ಟ್ ಆಫ್ ದಿ ಓಷನಲ್ಲಿ ಜಾಸ್ತಿ ಆಗಿದೆ. ಅಂದರೆ ನಾಟ್ ಇನ್ ದಿ ವೆಸ್ಟ್ ಪಾರ್ಟ್ ಆಫ್ ದಿ ಓಷನ್, ಈಸ್ಟ್ ಪಾರ್ಟಲ್ಲಿ ಹೆಚ್ಚಾಗಿ ಆಗಿಲ್ಲ, ಬಟ್ ಅದೆಲ್ಲಾಗಿದೆ ಅಂದರೆ ವೆಸ್ಟ್ ಪಾರ್ಟ್ ಆಫ್ ದಿ ಓಷನಲ್ಲಿ ಆಗಿದೆ. ಆ್ಯಂಡ್ ಯು ಕ್ಯಾನ್ ಸಿ ಇಲ್ಲೇನು ಬರುತ್ತೆ ಅಂದರೆ ಈಸ್ಟ್ ಆಫ್ರಿಕನ್ ಕಂಟ್ರೀಸ್ ಬರುತ್ತೆ. ನಾನು ಆಲ್ರೆಡಿ ಹೇಳಿದಾಗೆ ಇಲ್ಲಿ ಕೀನ್ಯಾ, ಸೊಮಾಲಿಯಾ ಇವೆಲ್ಲ ರಾಷ್ಟ್ರಗಳು ಬರುತ್ತೆ. ಸೊ ಈ ಜಿಯೋಗ್ರಫಿಕಲ್ ಎಫೆಕ್ಟಿಂದ ಅಂದರೆ ಈ ಡೈಪೋಲ್ ಮೂಮೆಂಟಿಂದ ಇನ್ಕ್ರೀಸ್ ಇನ್ ವಾರ್ಮಿಂಗ್ ಆಫ್ ಓಷನ್ ಆ್ಯಂಡ್ ಸಬ್ಸಿಕ್ವೆಂಟ್ ಕೂಲಿಂಗ್ ಆಫ್ ಓಷನ್ ಆಗಿದ್ದರಿಂದ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಯಿತು. ಯಾವ ಮಂತಲ್ಲಿ? ಡಿಸೆಂಬರ್ ಮಂತಲ್ಲಿ. ಓಕೆ, ಡಿಸೆಂಬರ್ ಮಂತಲ್ಲಿ ನಾನು ಆಲ್ರೆಡಿ ಅದನ್ನು ನಿಮಗೆ ಸ್ಟ್ಯಾಟಿಕ್ಸ್ ಜೊತೆ ತೋರಿಸಿದ್ದೀನಿ. ಸೊ ಡಿಸೆಂಬರ್ ಮಂತಲ್ಲಿ ಇಲ್ಲಿ ಹೆಚ್ಚು ಫ್ಲಡ್ಸ್ ಆದಾಗ ಏನಾಯಿತು ಅಂದರೆ ಇಲ್ಲಿ ಲೋಕಸ್ಟ್ ಜರ್ಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಲೋಕಸ್ಟ್ ಜರ್ಮಿನೇಷನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬರ್ತೀನಿ ನಾನು ನಾರ್ತ್ ಪಾರ್ಟ್ ಆಫ್ ದಿ ಆಫ್ರಿಕಾದಲ್ಲಿ. ನಾರ್ತ್ ಪಾರ್ಟ್ ಆಫ್ ದಿ ಆಫ್ರಿಕಾದಲ್ಲಿ ಏನಿರುತ್ತೆ ಅಂದರೆ ಸಹಾರಾ ಡೆಸರ್ಟ್ ಇರುತ್ತೆ, ಮರುಭೂಮಿ. ಓಕೆ, ದಿಸ್ ಇಸ್ ದಿ ಹಾಟೆಸ್ಟ್ ಪ್ಲೇಸ್ ಇನ್ ದಿ ವರ್ಲ್ಡ್ ವಿಚ್ ವಿ ನೋ. ಓಕೆ, ಅತ್ಯಂತ ಉಷ್ಣತೆ ಹೆಚ್ಚಾಗಿರ್ತಕ್ಕಂಥ ಪ್ರದೇಶ ಇದು. ಇಲ್ಲೇನಾಗುತ್ತೆ ಅಂದರೆ ಯೂಶಲಿ ಅಕ್ಟೋಬರ್ ಟು ಡಿಸೆಂಬರ್ ಸ್ವಲ್ಪ ಮಳೆ ಆಗುತ್ತೆ. ಯೂಶಲಿ ಅಕ್ಟೋಬರ್ ಟು ಡಿಸೆಂಬರ್ ಮಳೆ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ಇಲ್ಲಿ ಮೆಡಿಟರೇನಿಯನ್ ಸಿ ಇರುತ್ತೆ. ಮೆಡಿಟರೇನಿಯನ್ ಸಮುದ್ರ ಇರುತ್ತೆ. ಇಲ್ಲಿ ವೆಸ್ಟರ್ಲೀಸ್ ಪ್ರಾರಂಭವಾಗುತ್ತೆ, ಅಂದರೆ ಪಶ್ಚಿಮೀಯ ಮಾರುತಗಳು ಉಂಟಾಗುತ್ತೆ ಇಲ್ಲಿ ಮೆಡಿಟರೇನಿಯನ್ ಸಿಯಲ್ಲಿ. ಸೊ ಇಲ್ಲಿ ಸಮ್ಮರ್ ಇದೆ. ಇಲ್ಲಿ ಈಸ್ಟ್ ಆಫ್ರಿಕಾದಲ್ಲಿ ಲೋಕಸ್ಟ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಅದೇ ಥರ ಇಲ್ಲಿ ಸಹಾರಾದಲ್ಲಿ ಹೀಟ್ ಇರುತ್ತೆ. ಅದಾದಮೇಲೆ ಅಕ್ಟೋಬರ್ ಡಿಸೆಂಬರಲ್ಲಿ ಅಲ್ಲಿ ರೇನ್ ಆಗಿದೆ, ಅಂದರೆ ಸಮ್ಮರ್ ಫಾಲೋಡ್ ಬೈ ಮಾನ್ಸೂನ್ ಆಗಿದ್ರಿಂದ ಇಲ್ಲೂ ಕೂಡ ಜರ್ಮಿನೇಷನ್ ಸ್ಟಾರ್ಟ್ ಆಗಿದೆ. ನಾವು ಜರ್ಮಿನೇಷನ್ ಸ್ಟಾರ್ಟ್ ಆಗಿದ್ದ ಸಮಯದಲ್ಲಿ ನೆಕ್ಸ್ಟ್ ಏನಾಗಿದೆ ಅಂದರೆ ನಾನು ಹೇಳಿದ್ದೆ ಇಲ್ಲಿ ವೆಸ್ಟರ್ಲೀಸ್ ಪಶ್ಚಿಮೀಯ ಮಾರುತಗಳು ಇಲ್ಲಿ ಉಂಟಾಗುತ್ತೆ ಅಂತ. ಎಲ್ಲಿ? ಮೆಡಿಟರೇನಿಯನ್ ಸಿಯಲ್ಲಿ. ಇವು ಯಾವ ಕಡೆಗೆ ಮೂವ್ ಆಗುತ್ತೆ ಅಂದರೆ ದೇ ಮೂವ್ ಟುವರ್ಡ್ಸ್ ಈಸ್ಟ್. ಓಕೆ, ಪೂರ್ವದ ದಿಕ್ಕಿನಲ್ಲಿ ಚಲಿಸುತ್ತೆ. ಎಲ್ಲಿ ತನಕ ಚಲಿಸುತ್ತೆ ಅಂದರೆ ಅದು ಹಿಮಾಲಯವನ್ನು ಮುಟ್ಟೋ ತನಕ ಚಲಿಸುತ್ತೆ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಫಸ್ಟ್ ಇಲ್ಲಿ ಏನಾಗಿದೆ? ಲೋಕಸ್ಟ್ ಜರ್ಮಿನೇಷನ್ ಆಗಿದೆ. ಅದಾದಮೇಲೆ ಮೆಡಿಟೇರಿಯನ್ ಸಮುದ್ರದಲ್ಲಿ ಅಥವಾ ಮೆಡಿಟೇರಿಯನ್ ಸಿಯಲ್ಲಿ ವೆಸ್ಟರ್ಲೀಸ್ ಅಂದರೆ ಪಶ್ಚಿಮೀಯ ಮಾರುತಗಳು ಜನರೇಟ್ ಆಗಿದ್ದಾವೆ. ಈ ಪಶ್ಚಿಮೀಯ ಮಾರುತಗಳು ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಆಗುತ್ತೆ ಅಂದರೆ ಆಫ್ರಿಕಾಯಿಂದ it travels towards Asia. Okay, so this could have been the reason for the travel of locust ಅಂತ ಸೈಂಟಿಸ್ಟ್ಸ್ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಈ ಓಷನ್ ಕರೆಂಟ್ ಅಥವಾ ಈ ಮಾರುತಗಳ ದಿಕ್ಕಿನಲ್ಲಿ ಈ ದಿಕ್ಕಿನಲ್ಲಿ ಚಲಿಸಿದ್ದರಿಂದ ಅವು ನಮ್ಮ ದೇಶಕ್ಕೆ ಬಂದಿದೆ ಅಂತ ಹೇಳಲಾಗ್ತಿದೆ. ಅದರ ಜೊತೆ ಇಲ್ಲಿ 2 ಕಂಟ್ರಿಗಳು ಬರುತ್ತೆ. ಅದ್ಯಾವ್ದು ಅಂದರೆ ಯೆಮೆನ್ ಆ್ಯಂಡ್ ಒಮೆನ್ ಅನ್ನೋ 2 ಕಂಟ್ರಿಗಳು ಬರುತ್ತೆ. ಅಲ್ಲೂ ಕೂಡ ಜರ್ಮಿನೇಷನ್ಗೆ ಸೂಕ್ತವಾದ ಪ್ರದೇಶ ಆಗಿರುತ್ತೆ. ಅಲ್ಲೂ ಕೂಡ ಹೆಚ್ಚು ಸಂಖ್ಯೆಯ ಲೋಕಸ್ಟ್ ಜರ್ಮಿನೇಷನ್ ಆಗಿದೆ. ಅದಾದಮೇಲೆ ಇಲ್ಲಿ ಇರಾನ್ ಬರುತ್ತೆ. ಅಂದರೆ ಇರಾನಲ್ಲಿ ಕೂಡ ಅದು ಮೈಗ್ರೇಟ್ ಆಗಿದೆ. ಇರಾನಿಂದ ಅದು ಪಾಕಿಸ್ತಾನಕ್ಕೆ ಬಂದಿದೆ. ನೆಕ್ಸ್ಟ್ ಹೇಳಿದೆ ಇಲ್ಲಿ ಸೈಕ್ಲೋನ್ ಉಂಟಾಗಿದೆ. ಸೈಕ್ಲೋನ್ ಏನಾಗಿದೆ? ಸೊ ಈ ದಿಕ್ಕಿನಲ್ಲಿ ಅದು ಮಾರುತಗಳು ಬೀಸ್ತಾ ಇರುತ್ತೆ. ಆಂಫಿನ್ ಸೈಕ್ಲೋನ್ ಈ ದಿಕ್ಕಿನಲ್ಲಿ ಮಾರುತಗಳು ಬೀಸ್ತಾ ಇರೋದ್ರಿಂದ ಇದು ಕೂಡ ಇವುಗಳ ಟ್ರಾವೆಲ್ಗೆ ಕೊಂಚ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗಿದೆ ಅನ್ನೋದನ್ನ ಸೈಂಟಿಸ್ಟ್ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ದಿಸ್ ಇಸ್ ಹೌ ಆಫ್ರಿಕಾದಲ್ಲಿ ಆಗ್ತಕ್ಕಂಥ ಫ್ಲಡ್ಸ್ಗೂ ಇಂಡಿಯಾದಲ್ಲಿ ಲೋಕಸ್ಟ್ ಅಟ್ಯಾಕ್ ಆಗೋದಕ್ಕೂ ಹೆಂಗೆ ರಿಲೇಟೆಡ್ ಅಂದರೆ ದಿಸ್ ಇಸ್ ಹೌ ದೇ ಆರ್ ರಿಲೇಟೆಡ್. ಓಕೆ, ಸೊ ಇದರಿಂದ ನೀವು ಜಿಯೋಗ್ರಫಿ ರಿಲೇಟೆಡ್ ಕಾನ್ಸೆಪ್ಟ್ಸ್ನ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದರಿಂದ ಅವು ಭಾರತ ದೇಶಕ್ಕೆ ಈ ರೀತಿ ಬಂದಿರಬಹುದು ಅನ್ನೋದನ್ನು ಪ್ರಿಡಿಕ್ಟ್ ಮಾಡಲಾಗ್ತಾ ಇದೆ. ಓಕೆ, ಸೊ ದಿಸ್ ಇಸ್ ದಿ ಜಿಯೋಗ್ರಫಿ ಆಫ್ travel of locust from Africa to India. Okay, after this now what are the solutions? So ಇದನ್ನು ನಾವು ತಡೆಗಟ್ಟೋದಕ್ಕೋಸ್ಕರ ಏನು ಮಾಡಬೇಕು? ಓಕೆ, ಸೊ ಬೇಸಿಕಲಿ ನಾವೇನು ಮಾಡ್ತೀವಿ ಅಂದರೆ ಇನಿಷಿಯಲಿ ಇಗ್ನೋರ್ ಮಾಡ್ತೀವಿ. ಇದರಿಂದ ನಮಗೇನು ಮಹಾ ದೊಡ್ಡ ಸಮಸ್ಯೆ ಆಗೋದಿಲ್ಲ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಸೇಮ್ ಥಿಂಗ್ ವಿಚ್ ವಿ ಡಿಡ್ ಈವನ್ ಇನ್ ಕೇಸ್ ಆಫ್ ಕರೋನಾ ಆಲ್ಸೋ. ಕರೋನಾನ ನಾವು ಇನಿಷಿಯಲ್ ಡೇಸಲ್ಲಿ ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಸಪೋಸ್ ನಾವು ಅದನ್ನು ಅಷ್ಟೇ ಸೀರಿಯಸ್ ಆಗಿ ತೊಗೊಂಡು ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ನ
ಆಗಲೇ ನಾವು ಕಂಟ್ರೋಲ್ ಮಾಡಿದ್ದಿದ್ರೆ ಅಥವಾ ಕ್ವಾರಂಟೈನ್ ಮಾಡಿದ್ದಿದ್ರೆ ನಮಗೆ ಇಷ್ಟು ಸಿವಿಯಾರಿಟಿ ಆಫ್ ದಿ ಕೇಸಸ್ ಆಗ್ತಿರ್ಲಿಲ್ವೇನೋ ಅನಿಸುತ್ತೆ. ಸೊ ಅದೇ ರೀತಿ ಈವನ್ ದಿಸ್ ಲೋಕಸ್ಟ್ ಆಲ್ಸೋ ಇದು ಇನ್ನೂ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇನ್ವೇಷನ್, ಬಟ್ ನಾವು ಇದನ್ನು ಇನಿಷಿಯಲ್ ಡೇಸಲ್ಲೇ ಕಂಟ್ರೋಲ್ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್ ಬಿಫೋರ್ ವಿ ಸ್ಟಾರ್ಟ್ ಕಂಟ್ರೋಲಿಂಗ್ ಒನ್ಸ್ ಇಟ್ ಸ್ಪ್ರೆಡ್ಸ್ ಅಕ್ರಾಸ್ ದಿ ಕಂಟ್ರಿ. ಓಕೆ, ನಾವು ಯೂಶಲಿ ಪೆಸ್ಟ್ ಅಂತಾನೆ ನಾವು ಪೆಸ್ಟಿಸೈಡ್ಸ್ನ ಯೂಸ್ ಮಾಡ್ತೀವಿ, ಆರ್ಗ್ಯಾನೋಫಾಸ್ಫೇಟ್ ಕೆಮಿಕಲ್ಸ್ನ ಯೂಶಲಿ ಯೂಸ್ ಮಾಡ್ತೀವಿ, ಆರ್ಗ್ಯಾನೋಫಾಸ್ಫೇಟ್ ಕೆಮಿಕಲ್ಸ್. ಬಟ್ ದಿ ಪ್ರಾಬ್ಲಮ್ ಹಿಯರ್ ಇಸ್ ಸಿನ್ಸ್ ದೇ ಆರ್ ಇನ್ ಲಾರ್ಜ್ ಕ್ವಾಂಟಿಟಿ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇರೋದ್ರಿಂದ ನಮಗೆ ವಿ ರಿಕ್ವೈರ್ ಹ್ಯೂಜ್ ಕ್ವಾಂಟಿಟೀಸ್ ಆಫ್ ಪೆಸ್ಟಿಸೈಡ್ಸ್, ಅಧಿಕ ಮೊತ್ತದ ಕೀಟನಾಶಕಗಳು ಬೇಕಾಗುತ್ತೆ. ಬಟ್ ಇನ್ಸೆಕ್ಟಿಸೈಡ್ಸ್ ಆರ್ ನಾಟ್ ಚೀಪ್, ದೇ ಆರ್ ವೆರಿ ಎಕ್ಸ್ಪೆನ್ಸಿವ್. ಅದರಿಂದ ಈ ಆಪ್ಷನ್ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಅವು ಕಡಿಮೆ ಬೆಲೆಗೆ ಸಿಗದೇ ಇರೋ ಕಾರಣ ಈ ಆಪ್ಷನ್ ಸ್ವಲ್ಪ ಕಷ್ಟ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಾವು ಕ್ರಾಪ್ಸ್ಗೆ ಹೆಚ್ಚಿನ ಕೀಟನಾಶಕಗಳನ್ನ ಸಿಂಪಡಣೆ ಮಾಡೋದ್ರಿಂದ ಅದು ಇಟ್ ಮೈಟ್ ಎಂಟರ್ ಇನ್ ಟು ದಿ ಹ್ಯೂಮನ್ ಸಿಸ್ಟಮ್ ಥ್ರೂ ಇಕೊಲಾಜಿಕಲ್ ಸೈಕಲ್. ಸೊ ಅದು ಕೂಡ ಒನ್ ಆಫ್ ದಿ ಪ್ರಾಬ್ಲಮ್ಸ್. ಅದಾದಮೇಲೆ ವಿ ಕ್ಯಾನ್ ಯೂಸ್ ಜಾಯಿಂಟ್ ನೆಟ್ಸ್, ಫ್ಲೇಮ್ ಥ್ರೋವರ್ಸ್, ಲೇಸರ್ಸ್ ಆ್ಯಂಡ್ ಹ್ಯೂಜ್ ನಾಯ್ಸ್. ದೊಡ್ಡ ದೊಡ್ಡ ಬಲೆಗಳನ್ನ ಹಾಕ್ಬೋದು, ಅಥವಾ ಏನು ಹೇಳ್ತೀವಿ ಫ್ಲೇಮ್ ಥ್ರೋವರ್ಸ್ ಅಂದರೆ ಹೊಗೆ ಹರಡೋದ್ರಿಂದ ಅದಕ್ಕೆ ಡಿಸ್ಟ್ರಾಕ್ಟ್ ಆಗುತ್ತೆ. ಅದಾದಮೇಲೆ ಹ್ಯೂಜ್ ನಾಯ್ಸ್, ಸೊ ಶಬ್ದ ಮಾಡೋದ್ರಿಂದ ಅದನ್ನು ಓಡಿಸ್ಬೋದು. ಬಟ್ ಇವೆಲ್ಲ ಪ್ರಾಬ್ಲಮ್ಸ್ ಏನಿದೆ, ಸೊಲ್ಯೂಷನ್ಸ್ ಏನಿದೆಯಲ್ವಾ, ಇದು ಅವುಗಳನ್ನ ಸಾಯಿಸೋದಿಲ್ಲ, ಕಿಲ್ ಮಾಡೋದಿಲ್ಲ. ಸೊ ನಮ್ಮ ತೋಟಕ್ಕೆ ಬಂದಿರುತ್ತೆ ಅಂದ್ಕೊಳ್ಳಿ, ನಾವು ಶಬ್ದ ಮಾಡ್ತೀವಿ ಅಥವಾ ಫ್ಲೇಮ್ ಹಾಕ್ತೀವಂದರೆ ಅಥವಾ ಹೊಗೆ ಹಾಕ್ತೀವಂದರೆ ಅದು ಬೇರೆ ಪ್ಲೇಸ್ಗೆ ಮೂವ್ ಆಗುತ್ತೆ. ಅಂದರೆ ವಿ ಕ್ಯಾನ್ ಸೇ ಆರ್ ಕ್ರಾಪ್ ಫಾರ್ ಸಮ್ ಟೈಮ್, ಬಟ್ ಅದು ಪಕ್ಕದ ಲ್ಯಾಂಡ್ಗೆ ಹೋಗುತ್ತೆ. ಸೊ ಅಲ್ಲಿಂದ ಮತ್ತೆ ಇನ್ನೊಂದು ಲ್ಯಾಂಡ್ಗೆ ಹೋಗುತ್ತೆ, ಮತ್ತೆ ಇಟ್ ಮೈಟ್ ಕಮ್ ಬ್ಯಾಕ್ ಅಗೇನ್ ಇನ್ ಟು ಅವರ್ ಓನ್ ಕ್ರಾಪ್ಸ್. ಸೊ ದಿಸ್ ಇಸ್ ನಾಟ್ ಅ ಪ್ರಾಕ್ಟಿಕಲ್ ಸೊಲ್ಯೂಷನ್ ಅಗೇನ್. ಅದಾದಮೇಲೆ ಪೀಪಲ್ ಆ್ಯಂಡ್ ಬರ್ಡ್ಸ್ ಆಫನ್ ಈಟ್. ಕೆಲವು ಕಂಟ್ರೀಸಲ್ಲಿ ದ ಪೀಪಲ್, ಮನುಷ್ಯರು ಕೂಡ ಇದನ್ನು ತಿಂತಾರೆ. ಸೊ ದಟ್ ಕುಡ್ ಬಿ ದಿ ಒನ್ ಆಫ್ ದಿ ಸೊಲ್ಯೂಷನ್ಸ್, ಬಟ್ ಇಟ್ ಕೆನಾಟ್ ಬಿ ಪಾಸಿಬಲ್ ಇನ್ ಇಂಡಿಯಾ ಬಿಕಾಸ್ ವಿ ಡೋಂಟ್ ಈಟ್ ಇನ್ಸೆಕ್ಟ್ಸ್. ನಾವು ಕೀಟಗಳನ್ನ ತಿನ್ನೋದಿಲ್ಲ. ಬರ್ಡ್ಸ್ ಕ್ಯಾನ್ ಈಟ್, ಪಕ್ಷಿಗಳು ತಿನ್ನುತ್ತೆ, ಬಟ್ ಅವು ಕೂಡ ಎಷ್ಟಂತ ತಿನ್ನುತ್ತೆ. ಸೊ ಸಾವಿರಾರು ಗಟ್ಟಲೆ ಲಕ್ಷಾಂತರ ಗಟ್ಟಲೆ ಕೀಟಗಳಿದ್ದಾಗ ಅವು ಕೂಡ ಹೆಚ್ಚಾಗಿ ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಈವನ್ ದಿಸ್ ಆಪ್ಷನ್ ಈಸ್ ಆಲ್ಸೋ ಲಿಟಲ್ ಡಿಫಿಕಲ್ಟ್. ಅದಾದಮೇಲೆ ಐ ಟೋಲ್ಡ್ ಯು ಪಾಕಿಸ್ತಾನದಲ್ಲಿ ಆಲ್ರೆಡಿ ಹೆಚ್ಚಿನ ಪ್ರಮಾಣದಲ್ಲಿ ಅಟ್ಯಾಕ್ ಆಗಿದೆ ಅಂತ ಅವರೊಂದು ಸೊಲ್ಯೂಷನ್ನ ಕಂಡುಹಿಡಿದಿದ್ದಾರೆ. ಅದೇನು ಅಂದರೆ ದೇವ್ ಆಸ್ಟ್ ಆಲ್ ದಿ ಫಾರ್ಮರ್ಸ್, ಅಂದರೆ ಅವರು ಯಾವುದೋ ಒಂದು ಪಾರ್ಟ್ ಆಫ್ ದಿ ಕಂಟ್ರಿಯಲ್ಲಿ ಇದನ್ನು ಪೈಲಟ್ ಸ್ಕೇಲಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಒನ್ ಆಫ್ ದಿ ಸಿವಿಲ್ ಸರ್ವೆಂಟ್ಸ್ ಅಲ್ಲಿನ ನಾಗರಿಕ ಸೇವಾ ಅಧಿಕಾರಿಯೊಬ್ಬರಿಗೆ ಈ ಐಡಿಯಾ ಬಂದಿದೆ. ಅವ್ರೇನು ಹೇಳ್ತಾರೆ ಅಂದರೆ, ಈ ಲೋಕಸ್ಟ್ ಏನಿದೆಯಲ್ವಾ ಒಂದು ಏರಿಯಾದಲ್ಲಿ, ಅದನ್ನು ನೀವು ಹಿಡ್ಕೊಳ್ಳಿ, ಬಲೆ ಹಾಕಿ ಅದನ್ನು ಯು ಕ್ಯಾನ್ ಸೆಲ್ ಇಟ್ ಫಾರ್ ಚಿಕನ್ ಫೀಡ್, ಅಂದರೆ ಕೋಳಿ ಸಾಗಾಣಿಕೆಗೆ ಅದಕ್ಕೆ ನೀವು ಫೀಡ್, ಆಹಾರವಾಗಿ ಇದನ್ನು ಮಾರಾಟ ಮಾಡ್ಬೋದು ಅಂತ ಒಂದು ಐಡಿಯಾ ಕೊಟ್ಟಿದ್ದಾರೆ. ಯೂಶಲಿ ನಾವೇನು ಕೋಳಿಗಳಿಗೆ ಏನಾಗ್ತೀವಿ ಅಂದರೆ ಮೇಯ್ಸ್ ಅಥವಾ ಸೋಯಾ ಪ್ರೋಟೀನ್ ಹಾಕ್ತೀವಿ. ಸೋಯಾದಲ್ಲಿ 50% ಆಫ್ ದಿ ಪ್ರೋಟೀನ್ ಇರುತ್ತೆ. ಬಟ್ ಇದರಲ್ಲಿ ಈ ಲೋಕಸ್ಟ್ ಮಿಡತೆ ಇದೆಯಲ್ವಾ, ಇದರಲ್ಲಿ 70% ಆಫ್ ದಿ ಪ್ರೋಟೀನ್ ಇರುತ್ತೆ. ಅರ್ಥ ಆಯ್ತಲ್ವಾ? ಅಂದರೆ ನಾವೇನು ಸೋಯಾದಲ್ಲಿ ಪ್ರೋಟೀನ್ ಕೊಡ್ತಿರೋ ಅದಕ್ಕಿಂತ 20% ಪ್ರೋಟೀನ್ ಅಂಶ ಯಾವುದರಲ್ಲಿ ಲೋಕಸ್ಟಲ್ಲಿ ಜಾಸ್ತಿ ಇರುತ್ತೆ. ಸೊ ದಟ್ ಡೆಫಿನೆಟ್ಲಿ ಹೆಲ್ಪ್ಸ್ ಟು ದಿ ಗ್ರೋತ್ ಆಫ್ ಚಿಕನ್. ಸೊ ಇದನ್ನ ಒಂದು ಪಾರ್ಟ್ ಆಫ್ ದಿ ಸ್ಟೇಟಲ್ಲಿ ಅವರು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಆ್ಯಂಡ್ ಇಟ್ ಹ್ಯಾಸ್ ಕಮ್ ಔಟ್ ಸಕ್ಸಸ್ಫುಲ್ ಆಲ್ಸೋ. ಸೊ ಅದಕ್ಕೆ ಅವರು 1 kg ಲೋಕಸ್ಟ್ ಅಥವಾ ಮಿಡತೆಗೆ ದೇ ಆರ್ ಪರ್ಚೇಸಿಂಗ್ ಅಟ್ 20 rupees, 20 ಪಾಕಿಸ್ತಾನ್ ರುಪೀಸ್, ದಟ್ ಈಸ್ ಈಕ್ವಲ್ ಟು 9 Indian rupees. ಅಂದರೆ 1 kg ಮಿಡತೆನ ಅವರು ಭಾರತ ದೇಶದ ಮೌಲ್ಯ ಮಾಡಿದ್ರೆ 9 ರೂಪಾಯಿಗೆ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಂದರೆ ದಿಸ್ ಐಡಿಯಾ ವಾಸ್ ಇನಿಷಿಯಲಿ ಎವ್ರಿಬಡಿ ಲಾಫ್ಡ್ ಅಟ್, ಎಲ್ಲರೂ ಇದನ್ನ ಹಾಸ್ಯಾಸ್ಪದವಾಗಿ ಸ್ವೀಕರಿಸಿದ್ರು. ಬಟ್ ಅದನ್ನ ಎಕ್ಸ್ಪೆರಿಮೆಂಟಲಿ ಮಾಡಿದ್ಮೇಲೆ ನಾವು ಎವ್ರಿಬಡಿ ಈಸ್ ಎಕ್ಸೆಪ್ಟಿಂಗ್ ದಿಸ್ ಪರ್ಟಿಕ್ಯುಲರ್ ಐಡಿಯಾ, ಮತ್ತು ಇದನ್ನ ಲಾರ್ಜ್ ಸ್ಕೇಲ್ ಆಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಸೊ ದಿಸ್ ಇಸ್ ಒನ್ ಆಫ್ ದಿ ಪಾಸಿಬಲ್ ಸೊಲ್ಯೂಷನ್ಸ್. ಸೊ ದಿ ಎವಿಡೆನ್ಸ್ ಇಸ್ ದಿಸ್. ಓಕೆ, ಸೊ ದಿಸ್ ಇಸ್ ಆಲ್ ದೇ ಆರ್ ಕ್ಯಾಚಿಂಗ್ ದಿ ಲೋಕಸ್ಟ್. ಸೊ ಈ ಥರ ಅದನ್ನು ಹಿಡ್ಕೊಂಡು ಪಾಕಿಸ್ತಾನದಲ್ಲಿ ಅದನ್ನು ಚಿಕನ್ ಫೀಡ್, ಕೋಳಿಗಳಿಗೆ ಆಹಾರವಾಗಿ ಮಾರಾಟ ಮಾಡ್ತಾ ಇದ್ದಾರೆ. ಓಕೆ, ಸೊ ದಿಸ್ ಈಸ್ ಒನ್ ವಿಚ್ ವಿ ಕ್ಯಾನ್ ಫಾಲೋ. ಸೊ ಇದನ್ನು RSS affiliate wants India to replicate Pakistan's idea of turning locust into
ಚಿಕನ್ ಫೀಡ್. ಸೊ ಇದು ಭಾರತದಲ್ಲೂ ಕೂಡ ನಾವು ಇದೇ ಪದ್ಧತಿಯನ್ನು ಅನುಸರಿಸಿದರೆ ನಾವು ಕೂಡ ಲೋಕಸ್ನ ಇಟ್ ಈಸ್ ಅ ಡಿಸಾಸ್ಟರ್, ಇಟ್ಸ್ ಲೈಕ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಆ ಪ್ರಾಬ್ಲಮಲ್ಲೇ ನಾವೇನೋ ಒಂದು ಸೊಲ್ಯೂಷನ್ನ ಹುಡ್ಕೊಂಡಿದ್ದೀವಿ ಅನ್ನೋದನ್ನು ಕೂಡ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ದೀಸ್ ಆರ್ ದಿ ಸೊಲ್ಯೂಷನ್ಸ್ ವಿಚ್ ಆರ್ ಆ್ಯಕ್ಚುಲಿ ಇನ್ ದಿ ವೆರಿ ಇನಿಷಿಯಲ್ ಸ್ಟೇಜಸ್, ತುಂಬ ಆರಂಭದ ಹಂತದಲ್ಲಿದ್ದಾವೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ವಿ ಮೈಟ್ ಕಮ್ ಅಪ್ ವಿತ್ ಬೆಟರ್ ಸೊಲ್ಯೂಷನ್ಸ್. ಓಕೆ, ಹೋಪ್ ವಿ ಕಮ್ ಔಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಡೇಂಜರ್, apart from other two dangers which we are already fighting. Okay, so these are the methods that can be used to actually solve the insect problem. So nimge enadru doubts idre you can definitely ask me in the comment section. And one more information to everybody is Jnana Gangotri is coming up with online coaching for various courses. It could be KS irbodu, FDAST irbodu, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ ಇರ್ಬೋದು. ಈ ಎಲ್ಲ ಪರೀಕ್ಷೆಗಳಿಗೂ ನಾವು ಆನ್ಲೈನ್ ತಯಾರಿಯನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಆಸಕ್ತಿ ಉಳ್ಳವರು ಅದ್ರ ಬಗ್ಗೆ ಮಾಹಿತಿಯನ್ನು ತಗೋಬೋದು. ಸೊ ಕಾಂಟ್ಯಾಕ್ಟ್ಸ್ ಡೀಟೇಲ್ಸ್ನೆಲ್ಲ ನಾವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಫಾರ್ ಎನಿ ಫರ್ದರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ನಮಸ್ಕಾರ.